ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಎಕಾನಮಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ನೋಡಿ. ಇನ್ ಕೇಸ್ ನಿಮಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದರೆ ಅಥವಾ ಡೌಟ್ಸ್ ಕೇಳಬೇಕಂತ ಇದ್ದರೆ ಈ 3 ಆ್ಯಪಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ಟೆಲಿಗ್ರಾಮಲ್ಲಿ ನೀವು AMIS ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ಅಫಿಷಿಯಲ್ ಚಾನಲ್ ಸಿಗುತ್ತೆ. ಇಲ್ಲಿ ನಾನು ನೋಟ್ಸ್ನ, ಲಿಂಕ್ಸ್ನ, ಅಪ್ಡೇಟ್ಸ್ನ ಶೇರ್ ಮಾಡ್ತೇನೆ. ಇನ್ ಕೇಸ್ ನೀವು ನನಗೆ ಮೆಸೇಜ್ ಮಾಡಬೇಕಂತ ಇದ್ದರೆ ಟೆಲಿಗ್ರಾಮಲ್ಲಿ ಈ ಐಡಿಗೆ ಮೆಸೇಜ್ ಮಾಡಿ, pawan_AMIS ಕನ್ನಡ. ಓಕೆ. ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ID pawanprakash_1996. ಆ್ಯಂಡ್ ಇನ್ ಕೇಸ್ ನೀವು ಸ್ನ್ಯಾಪ್ಚಾಟಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದರೆ pawanprakash_96. 1, 2, 3 ಈ 3ರಲ್ಲಿ ಯಾವುದಾದ್ರು ಒಂದನ್ನು ಖಂಡಿತವಾಗೂ ಫಾಲೋ ಮಾಡಿ. ಬಿಕಾಸ್ ನಾನು ನಿಮಗೆ ಪರ್ಸ್ನಲ್ ಅಸಿಸ್ಟೆಂಟ್ ಇಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಜೈ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಸೆಷನ್ ಆನ್ AMIS ಕನ್ನಡ. ಸೊ ಇವತ್ತು ನಾನು ಎಕಾನಮಿನ ಕವರ್ ಮಾಡ್ತಾ ಇದ್ದೇನೆ. ನೋಡಿ, ಎಕಾನಮಿ ಈಸ್ ನಾಟ್ ಅ ಥಿಯರಿಟಿಕಲ್ ಸಬ್ಜೆಕ್ಟ್. ಇದನ್ನು ನೀವು ಪುಸ್ತಕದಲ್ಲಿ ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೊಬ್ಬರು ಟೀಚರ್ ಇದ್ರೇ ಒಳ್ಳೆಯದು. ನಾನಂತೂ 4-5 ಜನರ ಹತ್ರ ಕಲ್ತಿದ್ದೀನಿ, ಆದರೂ ಕೂಡ ಈ ಸಬ್ಜೆಕ್ಟ್ನ ನನಗೆ ಮಾಸ್ಟರ್ ಮಾಡೋಕ್ಕಿನ್ನೂ ಆಗಿಲ್ಲ. ಆ್ಯಂಡ್ UPSCಯಲ್ಲಿ ಒನ್ ಆಫ್ ದ ಹೈಯೆಸ್ಟ್ ವೆಯ್ಟೆಡ್ ಸಬ್ಜೆಕ್ಟ್ ಅಂತ ಇದ್ದದ್ದು ಎಕಾನಮಿನೇ. ಸೊ ಇದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೋ ನಾನು ಆ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಟೇಕಿಂಗ್ ಲೈವ್ ಎಕ್ಸಾಂಪಲ್ಸ್. ತುಂಬ ಡಿಸ್ಕಷನ್ ಇದೆ ಈ ಟಾಪಿಕಲ್ಲಿ. ನೆನ್ಪಿಟ್ಕೊಳ್ಳಿ, ಎಕಾನಮಿ ಅಂತ ಬಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಮನಿ. ಇದು ದುಡ್ಡು ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ. ಮನಿ ಈಸ್ ನಾಟ್ ಅವರ್ ಫೋಕಸ್. ಅದನ್ನು ಬಿಟ್ಕೊಂಡು ತುಂಬ ಆಸ್ಪೆಕ್ಟ್ಸ್ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ, ಲೋಕಲ್ ಮಾರ್ಕೆಟ್ ಇದೆ, ಡಿಮಾಂಡ್ ಇದೆ, ಸಪ್ಲೈ ಇದೆ, GST ಇದೆ, PST ಇದೆ, GDP ಇದೆ, OGP ಇದೆ, ಏನೇನೋ ಇದೆ. ಅದನ್ನು ನಾನು ಹೆಂಗೆ ಕನ್ವೆ ಮಾಡೋಕ್ಕಾಗತ್ತೋ ಅಷ್ಟು ಚೆನ್ನಾಗಿ ಕನ್ವೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ, ಆಯಿತಾ? ಸೊ ಪ್ಲೀಸ್ ಬೇರ್ ವಿತ್ ಮೀ. ಈ ವಿಡಿಯೋನ ನಾವು ಮಿನಿಮಮ್, ಇನ್ ಕೇಸ್ ನಿಮಗೆ ಎಕಾನಮಿಯಲ್ಲಿ ಗ್ರಿಪ್ ಬೇಕಂತ ಇದ್ದರೆ ನನ್ನ ಮಾತನ್ನ ಕೇಳಿ, ಈ ವಿಡಿಯೋನ ನೀವು ಮಿನಿಮಮ್ 10ರಿಂದ 15 ಸಲ ನೋಡಬೇಕು. ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ನೀವು ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಏನೂ ಅರ್ಥ ಆಗದಿರ್ಬೋದು, ಸೆಕೆಂಡ್ ಟೈಮ್ ನೋಡಿದಾಗ ಏನೇನೋ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಸ್ಬೋದು. 20-25 ಸಲ ನೋಡ್ತಾ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಎಕಾನಮಿ ಓದೋದು ಬೆಸ್ಟ್. ಆ್ಯಂಡ್ ಎಕಾನಮಿ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಬೇರೆ ಯಾವ ಸಬ್ಜೆಕ್ಟ್ ಕೂಡ ಅರ್ಥ ಆಗಲ್ಲ. ಬಿಕಾಸ್ ಗೌರ್ಮೆಂಟ್ ಪಾಲಿಸೀಸ್ ಆಗಿರ್ಬೋದು, ಪ್ರತಿಯೊಂದು ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಗಿರ್ಬೋದು, WTO ಆಗಿರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, RBI ಆಗಿರ್ಬೋದು, ಲೋಕಲ್ ಬ್ಯಾಂಕ್ಸ್ ಆಗಿರ್ಬೋದು, ನಿಮ್ಮದು ಕಿಶೆಲಿರೋ ದುಡ್ಡೇ ಆಗಿರ್ಬೋದು, ಆ ನೋಟ್ ನಿಮ್ಮ ಕೈಗೆ ಬರೋಕ್ಕೆ ಏನೆಲ್ಲ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸರ್ಕಸ್. ಸೊ ಫೋಕಸ್ ಮಾಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಕಲಿತಾ ಡಿಸ್ಟ್ರಾಕ್ಷನ್ಸ್ ಆದರೆ, ಬೋರ್ ಆದರೆ ವಿಡಿಯೋನ ಪಾಸ್ ಮಾಡಿ. ಇವಾಗಲೇ ಹೇಳ್ತಿದ್ದೀನಿ, ವಿಡಿಯೋನ ಪಾಸ್ ಮಾಡಿ, ಓಡಾಡ್ಕೊಂಡು ಬನ್ನಿ, ಆರಾಮಾಗಿ ಗಾಳಿ ತೊಗೊಂಡು ಕಂಟಿನ್ಯೂ ಮಾಡಿ. ಸಿಂಗಲ್ ಸಿಟ್ಟಿಂಗಲ್ಲಿ ಮುಗ್ಸೋಕ್ಕಾಗಲ್ಲ ಇದನ್ನ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ಯುವರ್ ಸೆನ್ಸಸ್ ವಿತ್ ಯು. ನಿಮ್ಮ ಸೆನ್ಸಸ್ ನಿಮ್ಮ ಜೊತೆ ಇರಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ಬ್ರೇಕ್ ಆಗ್ತಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಸ್ಟಾಪ್ ಮಾಡಿ, ಬ್ರೇಕ್ ತೊಗೊಳ್ಳಿ, ಕಮ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ ದ ಕ್ಲಾಸಸ್. ಓಕೆ? ಬಿಕಾಸ್ ಇಂಡಿಯನ್ ಎಕಾನಮಿನ ಈ ಥರ ಕವರ್ ಮಾಡೋಕ್ಕೆ ನನಗೆ ಹುಚ್ಚಿಡಿತಿದೆ. ಇನ್ನು ಕೇಳಿಸ್ಕೊಳ್ಳೋ ನಿಮ್ಗೆ ಹೆಂಗಾಗತ್ತೆ ಅಂತ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೋಬೋದು. ಓಕೆ? ನನ್ನ ಲಿಟ್ರಲಿ ಸುಳ್ಳು ಕೂಡ ಹೇಳ್ತಿಲ್ಲ, 10-15 ಸಲ ಓದಿದ್ದೀನಿ ನಾನು ಈ ಪುಸ್ತಕನ. ನನಗೆ ಏನು ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಬಿಕಾಸ್ ದಿಸ್ ಇಸ್ ಅ ವೆರಿ ಟೆಕ್ನಿಕಲ್ ಸಬ್ಜೆಕ್ಟ್. ಇದನ್ನು ಪಾಲಿಟಿ ಆದರೂ ಒನ್ ಶಾರ್ಟಲ್ಲಿ ಅರ್ಥ ಆಯಿತು ನನಗೆ. ಹಿಸ್ಟ್ರಿ ಅಂತೂ ಸೂಪರಾಗಿ ಅರ್ಥ ಆಗಿದೆ. ಬಟ್ ಎಕಾನಮಿ ವಿಷಯಕ್ಕೆ ಬಂದರೆ ನನ್ನಲ್ಲಿ ಇನ್ನೂ ಸೆಲ್ಫ್ ಡೌಟ್ಸ್ ಇದೆ. ಬಿಕಾಸ್ ದಿಸ್ ಇಸ್ ಅ ವೆರಿ ಅಪ್ಲೈಡ್ ಸಬ್ಜೆಕ್ಟ್. ಇದನ್ನು ಬ್ಯಾಟ್ ಮಾಡೋದಕ್ಕಿಂತ ಅಪ್ಲೈ ಮಾಡಬೇಕು. ಸೊ ಇದಕ್ಕೋಸ್ಕರ ಆದಷ್ಟು ಫೋಕಸ್ ಮಾಡಿ. ಓಕೆ? ಸೊ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಎಕಾನಮಿಗೆ ಹೋಗೋಕ್ಕಿಂತ ಮುಂಚೆ ಲೆಟ್ ಅಸ್ ಪುಟ್ ಬ್ಯಾಕ್ ದ ಸ್ಟೋರಿ. ಎಕಾನಮಿಗೆ ಹೋಗ್ತಾನೆ ಇಲ್ಲ ನಾನು. ಅದಕ್ಕಿಂತ ಮೊದಲು ತುಂಬ ಹಳೆ ಕಾಲಕ್ಕೆ ಹೋಗೋಣ. ಲೆಟ್ ಮಿ ಗಿವ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಮಾರ್ಕೆಟ್. ಬ್ಯಾಕ್ಗ್ರೌಂಡ್ ಆಫ್ ಮಾರ್ಕೆಟ್. ಮಾರುಕಟ್ಟೆ ಅಂದರೆ ಏನು, ಮಾರ್ಕೆಟ್ ಅಂದರೆ ಏನು ಅನ್ನೋ ಒಂದು ಪದನ ಅರ್ಥ ಮಾಡ್ಕೊಳ್ಳಿ. ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಏನ್ಷಿಯಂಟ್ ಟೈಮ್, ಏನ್ಷಿಯಂಟ್ ಸಿವಿಲೈಸೇಷನಿಂದ ಸ್ಟಾರ್ಟ್ ಮಾಡ್ತಾ ಹೋದರೆ ಹಿಸ್ಟ್ರಿನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಮನುಷ್ಯರು ಮೊದಲು ಇನಿಷಿಯಲ್ ಕಾಲದಲ್ಲಿ ನಾವು ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಆಗಿದ್ವಿ ಅಂತ ನಾನು ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಲ್ಲಿ ಹೇಳಿದ್ದೇನೆ. ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಅಂದರೆ ಏನು? ನಾವು ಮಾಂಸನ ಬೇಟೆ ಆಡಿಕೊಂಡು ಪ್ರಾಣಿನ ಸಾಯಿಸಿ ಅದರ ಮಾಂಸ ತಿಂತಾ ಇದ್ವಿ, ಅದರ ಚರ್ಮನ ಸುಲ್ಕೊಂಡು ಬಟ್ಟೆ ಹೊಲಿಸ್ಕೊಳ್ತಾ ಇದ್ವಿ. ಚಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೆಂಕಿನ ನಾವು ಆಲ್ರೆಡಿ ಸೃಷ್ಟಿ ಮಾಡ್ಕೊಂಡಿದ್ವಿ. ಜೊತೆಗೆ ಇಲ್ಲಿರುವಂಥ ಗಿಡ ಬಳ್ಳಿಗಳಲ್ಲಿ ಬರುವಂಥ ಹಣ್ಣು ಬೇರುಗಳನ್ನ ತೊಗೊಂಡು ನಾವು ತಿಂತಾ ಇದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಹಂಟರ್ ಆ್ಯಂಡ್ ಗ್ಯಾದರಿಂಗ್ ಸಿಸ್ಟಮ್. ಅರ್ಥ ಆಗ್ತಿದೆಯಾ? ಇಲ್ಲೇನಂದರೆ ನಾವು ಪರ್ಮನೆಂಟ್ಲಿ ಸೆಟ್ಲ್ ಆಗಿಲ್ಲ, ಒಂದು ಜಾಗದಲ್ಲಿ ನಾವು ಕೂತ್ಕೊಂಡಿಲ್ಲ, ಬಂದ್ವಾ ತಿಂದ್ವಾ ಹೋದ್ವಾ, ಅಷ್ಟೇ ಕಾನ್ಸೆಪ್ಟ್. ಇದಾದಮೇಲೆ ಆ್ಯಸ್ ಟೈಮ್ ಸ್ಟಾರ್ಟೆಡ್ ಪ್ರೋಗ್ರೆಸಿಂಗ್, ಟೈಮ್ ಮುಂದೆ ಹೋಗ್ತಾ ಏನಾಯಿತು, ಹ್ಯೂಮನ್ ಸೆಟಲ್ಮೆಂಟ್ ಸ್ಟಾರ್ಟ್ ಆಯಿತು. ಹ್ಯೂಮನ್ ಸೆಟಲ್ಮೆಂಟ್ಸ್. ಸೊ ಏನಪ್ಪ ಇದು ಹ್ಯೂಮನ್ ಸೆಟಲ್ಮೆಂಟ್ ಅಂತ ಕೇಳೋದಾದರೆ, ಮನುಷ್ಯ ಒಂದು ಜಾಗದಲ್ಲಿ ಸ್ಥಿರ ಆಗಕ್ಕೆ ಕೂತ್ಕೊಳ್ತಾನೆ. ಸೊ ನದಿ, ಜನರಲಿ ಸೆಟಲ್ಮೆಂಟ್ ಸ್ಟಾರ್ಟ್ ಆಗಿದ್ದು ನದಿ ಪಕ್ಕದಲ್ಲೇ. ಸೊ ಇಲ್ಲಿ ನದಿ ಇದ್ದೆ, ಮನುಷ್ಯ ಈ ಜಾಗದಲ್ಲಿ ಚಿಕ್ಕ ಮನೆಗಳನ್ನ ಕಟ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ನಾನು ಹಿಸ್ಟ್ರಿಯಲ್ಲಿ ಹೋಗ್ತಾ ಇದ್ದೇನೆ, ಇನ್ನು ತುಂಬ ಹಿಂದೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಆಮೇಲೆ ಏನಾಯಿತು, ಚಿಕ್ಕ ಲೆವೆಲಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಮನುಷ್ಯ ಶುರು ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಈಗೇನು ಮಾಡ್ತಿದ್ದಾನೆ,
ಮನುಷ್ಯ ಮನೆಗಳನ್ನ ಕಟ್ಕೊಂಡಿದ್ದಾನೆ. ಅದಾದಮೇಲೆ ಏನಾಗ್ತಿದೆ, ಇವಾಗ ವ್ಯವಸಾಯ ಅಗ್ರಿಕಲ್ಚರ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಸೊ ಇವಾಗ ಏನಾಗ್ತಿದೆ, ಅಗ್ರಿಕಲ್ಚರ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಗೈಸ್, ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಇನಿಷಿಯಲಿ ಒಬ್ಬ ವ್ಯಕ್ತಿ ಅಗ್ರಿಕಲ್ಚರ್ ಮಾಡೋದು ಯಾಕೆ, ತನ್ನ ಹೊಟ್ಟೆಯಲ್ಲಿರುವಂಥ ಹಸುವನ್ನು ನಿಗಿಸ್ಕೊಳ್ಳೋಕ್ಕೆ. ಜನರಲಿ ಆ ಕಾಲದಲ್ಲಿ ಏನಾಗ್ತಿತ್ತು, ಇಲ್ಲೊಬ್ಬ ವ್ಯಕ್ತಿ ಇದ್ದರೆ ಅವನ ಸಂಸಾರಕ್ಕಾಗುವಷ್ಟು ಅವನು ಬೆಳೀತಾ ಹೋಗ್ತಾನೆ. ದಿಸ್ ಇಸ್ ಹೌ ಇಟ್ ಗೋಸ್. ಬಟ್ ಯಾವಾಗ ಜನ ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಆಗ್ತಾ ಹೋದ್ರೋ, ಅವರ ಆಧುನಿಕತೆಯಲ್ಲಿ ಕಾಲಿಡ್ತಾ ಹೋದ್ರು, ಅವಾಗ ಏನಾಗುತ್ತೆ, ಈ ವ್ಯಕ್ತಿ ಇವಾಗ ಇಲ್ಲಿ ಬೆಳೆಸಿರುವಂಥ ದವಸ ಧಾನ್ಯ ಏನಿದೆ ಅವನಿಗೆ ಎಷ್ಟು ಅವಶ್ಯಕತೆ ಇತ್ತೋ ಅದಕ್ಕಿಂತ ಜಾಸ್ತಿ ಉತ್ಪನ್ನ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ, ನನಗೆ 1 ವರ್ಷಕ್ಕೆ ನನ್ನ ಕುಟುಂಬಕ್ಕೆ 10 kg ರೈಸ್ ಬೇಕು ಅಂತ ಇಟ್ಕೊಳ್ಳಿ ತಿನ್ನೋಕ್ಕೆ. ಎಷ್ಟು kg ಬೇಕು? 10 kg ಬೇಕು. ಸೊ ನಾನು 1 ವರ್ಷಕ್ಕೆ 10 kg ಬೆಳೆಸಿದ್ರೆ ಅದು ನನ್ನ ಉಪಯೋಗಕ್ಕೆ ಮಾತ್ರ. ಬಟ್ ಸರ್ಪ್ಲಸ್ ಅಂದ್ರೆ ಏನು, ಜಾಸ್ತಿ, ಅದಕ್ಕಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ಅವನು 2 kg ಇನ್ನೂ ಜಾಸ್ತಿ ಬೆಳೆಸ್ದ, ಅವನಿಗೆ ಒಟ್ಟಿಗೆ ಎಷ್ಟು kg ಇದೆ, 12 kg ಅಕ್ಕಿ ಬೆಳೆಸಿದ್ದಾನೆ. ಅವನಿಗೆ ಬೇಕಾಗಿದ್ದು 10 kg, ಅವನು 12 kg ಬೆಳೆಸಿದ್ದಾನೆ. ಅಂದರೆ ಈ 2 kg ಅಕ್ಕಿ ಏನು ಜಾಸ್ತಿ ಇದೆ ಅಂತ ಹೇಳ್ತೀವಲ್ವಾ, ಇದನ್ನು ನಾವು ಸರ್ಪ್ಲಸ್ ಅಂತ ಕರಿತೇವೆ. ಜಾಸ್ತಿ, ಅಧಿಕ ಅಂತ ಕರಿತೇವೆ. ಬೇಕಾದಕ್ಕಿಂತ ಜಾಸ್ತಿ ಉತ್ಪನ್ನ ಮಾಡಿದ್ದಾನೆ ಅಂತ. ಆ್ಯಂಡ್ ಎಕಾನಮಿ ಅನ್ನೋ ಏನು ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ಸ್ಟಾರ್ಟ್ ಆಗೋದೇ ಈ ಪದದಿಂದ, ಸರ್ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಸ್ಟೋರಿ ಮತ್ತೆ ಹೇಳ್ತಾ ಇದ್ದೇನೆ. ಇನಿಷಿಯಲಿ ಮನುಷ್ಯರು ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಆಗಿದ್ರು. ಆಯಿತಾ, ನಾವು ಬೇಟೆ ಆಡ್ತಾ ಇದ್ವಿ, ಮಾಂಸ ತಿಂತಾ ಇದ್ವಿ, ಬೇರ್ಗಳಲ್ಲಿ ಬರುವಂಥ ಹಣ್ಣನ್ನ ಕಿತ್ಕೊಂಡು ಬದುಕ್ತಾ ಇದ್ವಿ. ಹೋಗ್ತಾ ಏನಾಯಿತು, ಮನುಷ್ಯರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ತಪ್ಪಿಸಿ ತಮ್ಮ ಬಿಡಾರಗಳಲ್ಲಿ ಗೂಡ ಇಡಕ್ಕೆ ಇಟ್ಕೊಳ್ತಾರೆ. ಅವರಲ್ಲೇ ಬದುಕಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಏನಾಗ್ತಿದೆ, ವ್ಯವಸಾಯ ಮಾಡ್ತಾರೆ. ಇನಿಷಿಯಲಿ ವ್ಯವಸಾಯ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಬೇಕಿತ್ತು ಅಷ್ಟೇ ಉತ್ಪನ್ನ ಮಾಡ್ಕೊಳ್ತಿದ್ರು. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯಿತು, ಸರ್ಪ್ಲಸ್ ಬರಕ್ಕೆ ಸ್ಟಾರ್ಟ್ ಆಯಿತು. ಸರ್ಪ್ಲಸ್ ಅಂದ್ರೆ ಏನು, ಅವಶ್ಯಕತೆ ಇರುವುದಕ್ಕಿಂತ ಜಾಸ್ತಿ ಉತ್ಪನ್ನ ಮಾಡುವಂಥ ಒಂದು ಸ್ಥಿತಿ, ಒಂದು ಅವಕಾಶ ಸಿಕ್ಕಿದೆ. ಸೊ ಇವಾಗ ಏನಾಗುತ್ತೆ, ಈ ಸರ್ಪ್ಲಸ್ಸಿಂದ ಹೊಸ ಅಧ್ಯಯನ ಶುರುವಾಗುತ್ತೆ ಮಾನವ ಕುಲದಲ್ಲಿ. ಇದನ್ನು ನೀವು ಒನ್ ಆಫ್ ದ ರೆವಲ್ಯೂಷನ್ ಅಂತಲೇ ಕರಿಬೋದು. ಅದನ್ನು ನಾವೇನಂತ ಕರಿತೇವೆ, ಜನರೇಷನ್ ಆರ್ ಬರ್ತ್ ಆಫ್ ಮಾರ್ಕೆಟ್. ಇಲ್ಲಿಂದ ಸೃಷ್ಟಿಯಾಗತ್ತೆ ಮಾರುಕಟ್ಟೆ. ಇಲ್ಲಿಂದ ಶುರುವಾಗದೆ ಬರ್ತ್, BIRTH, ಅದು ಬ್ರಿಟ್ ಆಗೋಯ್ತು. ಒಂದು ನಿಮಿಷ ಸ್ನೇಹಿತರೆ, ಬರ್ತ್ ಆಫ್ ಮಾರ್ಕೆಟ್. ಸೊ ಅಣ್ಣ, ಈ ಮಾರ್ಕೆಟ್ ಅಂದರೆ ಏನಂತ ಕೇಳೋದಾದ್ರೆ ನೋಡಿ, ಇನಿಷಿಯಲಿ ಮಾರ್ಕೆಟ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ಬಾರ್ಟರ್ ಸಿಸ್ಟಮ್, ಇನಿಷಿಯಲಿ ಮಾರ್ಕೆಟ್ ಶುರುವಾಗಿದ್ದು ಬಾರ್ಟರ್ ಸಿಸ್ಟಮಲ್ಲಿ. ಈ ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇವಾಗ ಏನಾಗ್ತಿದೆ, ಇದು ನಾನು, ಆಯಿತಾ, ಎಕ್ಸಾಂಪಲ್ ಕೊಡೋಕ್ಕೆ ಇದು ನಾನು, ಆಯಿತಾ, ಇದು ನೀವು, ಇದು ನಾನು, ಇದು ನೀವು. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ದಿಸ್ ಈಸ್ ಮೀ, ದಿಸ್ ಈಸ್ ಯು. ಇದು ಮೀ, ದಿಸ್ ಈಸ್ ಯು. ಸೊ ಇವಾಗ ಏನಾಗ್ತಿದೆ, ನಾನು ನನ್ನ ಮನೆಯಲ್ಲಿ, ನೆನ್ಪಿಟ್ಕೊಳ್ಳಿ, ನಾನು ನನ್ನ ಮನೆಯಲ್ಲಿ ಅಕ್ಕಿ ಬೆಳೀತಾ ಇದ್ದೇನೆ, ರೈಸ್ ಬೆಳೀತಾ ಇದ್ದೇನೆ. ನನ್ನ ಮನೆಯಲ್ಲಿ ನಾನು ಏನು ಬೆಳೆದೆ, ರೈಸ್ ಬೆಳೆದಿದ್ದೇನೆ. ಒಂದು ನಿಮಿಷ ಫ್ರೆಂಡ್ಸ್, ರೈಸ್ ಬೆಳೆದಿದ್ದೇನೆ. ನನ್ನ ಹತ್ರ ಒಟ್ಟು 20 kg ರೈಸ್ ಜಾಸ್ತಿ ಇದೆ. ನನಗೆ ಬೇಕಾಗಿದ್ದು 10 kg, ಅದು ನನ್ನ ಹತ್ರ ಇದೆ. ಜೊತೆಗೆ 20 kg ಜಾಸ್ತಿ ಇದೆ. ಒಟ್ಟು ನಾನು ಬೆಳೆದಿದ್ದು 30 kg ಅಕ್ಕಿ. ನನಗೆ 10 ಬೇಕಿತ್ತು, ನನ್ನ ಹತ್ರ ಇದೆ. 20 kg ಜಾಸ್ತಿ ಇದೆ, ಇದನ್ನು ನನಗೇನು ಉಪಯೋಗ ಇಲ್ಲ. ಆಯಿತಾ. ಇನ್ನೊಂದು ಕಡೆ ನೀವೇನು ಮಾಡ್ತೀರಾ, ನೀವು ಕುರಿ ಸಾಕ್ತಾ ಇದ್ದೀರಾ. ನೀವು ಕುರಿ ಸಾಕೋರು ಅಂದ್ಕೊಳ್ಳಿ. ಅಪ್ಪ ಬೇಜಾರಾಗಬೇಡಿ, ಕುರಿ ಸಾಕ್ತಾ ಇದ್ದೀರಾ, ನಿಮ್ಮ ಹತ್ರ ಶೀಪ್ಸ್ ಇದೆ, ಆಯಿತಾ. ಸೊ ನಿಮ್ಮ ಹತ್ರ ಏನಾಗಿದೆ, ಈಗ ನಿಮ್ಮ ಹತ್ರ 10 ಕುರಿಗಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ 10 ಕುರಿ ಇದೆ, ಕುರಿ ಮರಿ ಇದೆ ನಿಮ್ಮ ಹತ್ರ 10. ಸೊ ಇವಾಗ ಏನಾಗ್ತಿದೆ, ನನ್ನ ಹತ್ರ 20 kg ರೈಸ್ ಜಾಸ್ತಿ ಇದೆ, ನಿಮ್ಗೆ 10 ಕುರಿಯಲ್ಲಿ ನಿಮಗೆ ಬರೀ 8 ಕುರಿ ಮಾತ್ರ ಬೇಕು. ನಿಮ್ಗೆ 8 ಕುರಿ ಇದ್ದರೆ ಸಾಕು. ಸೊ ನಿಮ್ಮ ಹತ್ರ ಈಗ 2 ಕುರಿ ಮರಿ ಜಾಸ್ತಿ ಇದೆ. ಇದು ನಿಮ್ಮ ಸರ್ಪ್ಲಸ್. ನಿಮ್ಮ ಕಡೆ 2 ಕುರಿ ಜಾಸ್ತಿ ಇದೆ, ನನ್ನ ಹತ್ರ 20 kg ಅಕ್ಕಿ ಇದೆ. ಸೊ ಇವಾಗ ನಾನೇನು ಮಾಡ್ತೇನೆ, ನಾನು ನನ್ನ ಅಕ್ಕಿ ತೊಗೊಂಡು ನಿನ್ನ ಹತ್ರ ಬರ್ತೇನೆ, ನೀನು ನಿನ್ನ 2 ಕುರಿ ಮರಿ ತೊಗೊಂಡು ನನ್ನ ಹತ್ರ ಬರ್ತೀಯ. ಸೊ ನಾವೇನು ಮಾಡ್ತೇವೆ, ಈಗ ಒಂದು ಒಪ್ಪಂದಕ್ಕೆ ಬರ್ತೇವೆ. ನೋಡಪ್ಪ, ನಾನು ನಿನಗೆ 5 kg ಕೊಡ್ತೇನೆ, ಅದ್ರ ಬದಲಾಗಿ ನೀನು ನಂಗೆ 1 ಕುರಿ ಮರಿ ಕೊಡು. ಅರ್ಥ ಮಾಡ್ಕೊಳ್ಳಿ, ನಾನಿಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಏನು ಕೊಡ್ತಾ ಇದ್ದೇನೆ, ನನ್ನ ಹತ್ರ ಇರುವಂಥ ದವಸ ಧಾನ್ಯನ ನಾನು ನಿಮಗೆ ಕೊಡ್ತಾ ಇದ್ದೇನೆ, ನಿಮ್ಮ ಹತ್ರ ಇರೋ ಕುರಿ ಮರಿನ ನಾನು ನನಗೆ ಕೊಡಂತ ಹೇಳ್ತಾ ಇದ್ದೇನೆ. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆಗ್ತಿದೆ. ಇಲ್ಲಿ ವಸ್ತುಗಳ ಬದಲಾವಣೆ ಆಗ್ತಿದೆ. ಇಲ್ಲಿ ಹಣ ಇಲ್ಲ, ಹಣದ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಇರುವಂಥ ಅಕ್ಕಿನ ನಾನು ನಿಮಗೆ ಕೊಡಬೇಕಂತ ಇದೆ, ನಿನ್ನ ಹತ್ರ ಇರುವಂಥ ಕುರಿನ ನೀನು ನನಗೆ ಕೊಡು ಅಂತ ಹೇಳ್ತಾ ಇದ್ದೇನೆ. ಅವಾಗ ಏನಾಗುತ್ತೆ, ಇಲ್ಲಪ್ಪ 5 kg ಒಂದು ಕುರಿ ಕೊಡೋಕ್ಕಾಗಲ್ಲ ಅಂತ ನೀವು ಹೇಳೇನಂತೀರಾ. ನೀನು ನನಗೆ 10 kg ಕೊಟ್ಟರೆ, ನೀನು ನಂಗೆ 10 kg ಅಕ್ಕಿ ಕೊಟ್ಟರೆ ನಾನು ನಿಂಗೆ 1 ಕುರಿ ಮರಿ ಕೊಡ್ತೇನೆ ಅಂತ ಮಾತುಕತೆ ಆಗುತ್ತೆ. ಮಾತುಕತೆ ಅಂದ್ರೇನು, ಬಾರ್ಗೇನಿಂಗ್. ನೆನ್ಪಿಟ್ಕೊಳ್ಳಿ, ವ್ಯವಹಾರದಲ್ಲಿ ಬಾರ್ಗೇನಿಂಗ್ ಇಸ್ ದ ಪ್ರೈಮರಿ ಥಿಂಗ್. ಚೌಕಾಶಿ ಮಾಡ್ತೇವೆ ಗೊತ್ತಾ. ನಿಮ್ಮ ಅಮ್ಮನ ನೋಡಿರ್ತೀರ, ಅಮ್ಮ ಇರ್ತಾರಲ್ವ, ತರಕಾರಿ ಅಂಗಡಿಗೆ ಹೋದಾಗ 1 kg ಟೊಮೆಟೊಗೆ 20 ರೂಪಾಯಿ ಅಂತ ಹೇಳಿದಾಗ, ಅಯ್ಯೋ 20 ರೂಪಾಯಿ ಆಗಲ್ಲ, 12 ರೂಪಾಯಿ ಮಾಡಿ ಕೊಡಪ್ಪ. ಈ ಚೌಕಾಸಿ ಮಾಡೋದೇನಂತ, ಇದನ್ನ ಬಾರ್ಗೇನಿಂಗ್ ಅಂತ ಕರಿತೇವೆ. ಈ ಒಂದು ಪದ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಏನಾಗ್ತದೆ, 5 kg 10 kg 5 kg 10 kg ಅಂತ ಒಂದು
ಮಾತುಕತೆ ಆದಮೇಲೆ ಫೈನಲಿ ಆಯ್ತಪ್ಪ 7 kg ಅಕ್ಕಿ ಕೊಡ್ತೇನೆ, ನೀನು ನಂಗೆ ಒಂದು ಕುರಿ ಕೊಡು ಅಂತ ಫಿಕ್ಸ್ ಆಗುತ್ತೆ. ನಾನು ಇನಿಷಿಯಲಿ ಏನು ಹೇಳಿದೆ, 5 kg ಒಂದು ಅಕ್ಕಿ ಅಂತ ಹೇಳಿದೆ. ನೀವೇನಂದ್ರಿ 10 kg ಒಂದು ಕುರಿ ಕೊಡ್ತೇನೆ ಅಂತ ಹೇಳಿದ್ರಿ. ಸೊ ಫೈನಲಿ ಏನಾಯಿತು, 7 kgsಗೆ ಒಂದು ಕುರಿ, ನಾನು ನಿಂಗೆ 7 kg ಅಕ್ಕಿ ಕೊಟ್ಟರೆ ನೀನು ನಂಗೆ ಒಂದು ಕುರಿ ಕೊಡಂತ ಏನಾಗುತ್ತೆ, ಇವಾಗ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೇವೆ, ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ ವಸ್ತುಗಳನ್ನ. ಈ ಸಿಸ್ಟಮ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮಲ್ಲಿ ಹಣ ಕ್ಯಾಶ್ ಇರಲ್ಲ ನಮ್ಮ ಹತ್ರ. ವಿ ಡೋಂಟ್ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಕ್ಯಾಶ್. ಇಲ್ಲಿ ಏನಾಗ್ತಿದೆ, ನನ್ನ ಹತ್ರ ಇರುವಂಥ ವಸ್ತು ನಿನಗೆ ಕೊಟ್ಟು ನಿನ್ನ ಹತ್ರ ಇರುವಂಥ ವಸ್ತುನ ನಾನು ತಗೋಬೇಕು. ಇದನ್ನು ಇನಿಷಿಯಲ್ ಮಾರ್ಕೆಟ್ ಅಂತ ಕರೀತಾರೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಬಾರ್ಟರ್ ಸಿಸ್ಟಮ್ ತುಂಬ ವರ್ಷಗಳಿಂದ ನಡ್ಕೊ ಬಂದಿದೆ. ನಮ್ಮ ಹಳೆಗಾಲದಲ್ಲಿ ತಾತ ಮುತ್ತಾತರ ಕಾಲದಲ್ಲಿ ಕೂಡ ನೀವು ಇದನ್ನ ನೋಡಿರ್ತೀರ, ಆಯಿತಾ, ನಡ್ಕೊ ಬಂದಿದೆ. ಬಟ್ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಅದೇನಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಬಂದರೆ ಅದು ಇದರಲ್ಲಿ ಏನಾಗುತ್ತೆ ಅಂದರೆ, ಮೊದಲನೇದು, ಇದಕ್ಕೊಂದು ಸಿಂಪಲಾಗಿ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಡಬಲ್ ಕೋಇನ್ಸಿಡೆನ್ಸ್ ಅಂತ ಕರೀತಾರೆ. ಏನಿದ್ರ ಅರ್ಥ ಹೇಳ್ತಾನೆ. ಇಂಗ್ಲೀಷಲ್ಲಿ ಇದಕ್ಕೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಡಬಲ್ ಕೋಇನ್ಸಿಡೆನ್ಸ್. ಒಂದು ನಿಮಿಷ, ಎಸ್, ಡಬಲ್ ಕೋಇನ್ಸಿಡೆನ್ಸ್, ಸ್ಪೆಲ್ಲಿಂಗ್ ಬಿಟ್ಟಾಕಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂದರೆ ಏನಪ್ಪ ಅಂತ ಹೇಳೋದಾದರೆ, ನೋಡಿ, ನನ್ನ ಹತ್ರ ಇರುವಂಥ ವಸ್ತು ಇಟ್ಕೊಂಡು ನನ್ನ ಹತ್ರ ಎಕ್ಸ್ ಅನ್ನೋ ಒಂದು ವಸ್ತುನ ಉತ್ಪನ್ನ ಮಾಡಿದ್ದೇನೆ, ನಾನೀಗ ವೈ ಅನ್ನೋ ಒಂದು ವಸ್ತು ಜೊತೆ ಬದಲಾಯಿಸ್ಕೋಬೇಕಂತ ಇದ್ದೇನೆ. ನನ್ನ ಹತ್ರ ಎಕ್ಸ್ ಅನ್ನೋ ಒಂದು ವಸ್ತು ಇದೆ, ನಾನು ಅದನ್ನ ವೈ ಅನ್ನೋ ವಸ್ತು ಜೊತೆ ಬದಲಾಯಿಸ್ಕೋಬೇಕು. ಈ ಮಾರುಕಟ್ಟೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಇರಬೇಕು, ಅವನು ವೈ ಅನ್ನೋ ವಸ್ತುನ ಬೆಳೆಸಿ ಎಕ್ಸ್ ಅನ್ನೋ ಒಂದು ವಸ್ತು ಜೊತೆ ಬದಲಾವಣೆ ಮಾಡ್ಕೋಬೇಕಂತ ಇರಬೇಕು. ಅಂದರೆ ಇವನ ಹತ್ರ ಇವಾಗ ಅಕ್ಕಿ ಇದ್ದರೆ, ಆಯಿತಾ, ಇವನಿಗೆ ಕುರಿ ಮರಿ ಬೇಕು. ನೆನ್ಪಿಟ್ಕೊಳ್ಳಿ, ಇವನಿಗೆ ಅಕ್ಕಿ ಇದ್ದರೆ ಇವನ ಹತ್ರ ಕುರಿ ಮರಿ ಬೇಕು. ಸೊ ಇವಾಗ ಏನಾಗ್ತಿದೆ, ಇವನ ಹತ್ರ ಕುರಿ ಮರಿ ಇದ್ದರೆ ಇವನ ಹತ್ರ ಅಕ್ಕಿ ಬೇಕು. ಆ ಥರ ನಿಮಗೇನು ಬೇಕೋ ಅದು ನನ್ನ ಹತ್ರ ಇರಬೇಕು, ನನ್ನ ಹತ್ರ ಏನಿದೆಯೋ ಅದು ನಿಮ್ಮ ಹತ್ರ ಇರಬೇಕು. ಇದನ್ನು ನಾವು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಕರಿತೇವೆ. ಸೊ ನಾನು ಅಕ್ಕಿ ತೊಗೊಂಡು ಮಾರುಕಟ್ಟೆಗೆ ಬಂದಿದ್ದೇನೆ, ನೀವು ಕುರಿ ತೊಗೊಂಡು ಮಾರುಕಟ್ಟೆಗೆ ಬಂದಿದ್ದಾರೆ. ನಿಮಗೆ ಅಕ್ಕಿ ಬದಲು ಕುರಿ ಬೇಕು, ನನಗೆ ಕುರಿ ಬದಲು ಅಕ್ಕಿ ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ, ನನಗೇನು ಬೇಕೋ ಅದು ನಿಮ್ಮ ಹತ್ರ ಇದ್ದರೆ, ನಿನಗೇನು ಬೇಕೋ ನನ್ನ ಹತ್ರ ಇದ್ದರೆ, ಆವಾಗ ಮಾತ್ರ ಇಲ್ಲಿ ವ್ಯವಹಾರ ಆಗುತ್ತೆ. ಈಗ ನನ್ನ ಹತ್ರ ಅಕ್ಕಿ ಇದೆ, ನಿನ್ನ ಹತ್ರ ಗೋಧಿ ಇದೆ, ನನಗೆ ಅಕ್ಕಿ ಬೇಡ, ನನ್ನ ಹತ್ರ ಅಕ್ಕಿ ಇದೆ, ನನಗೆ ಗೋಧಿ ಬೇಡ. ನಿಮ್ಮ ಹತ್ರ ಗೋಧಿ ಇದೆ, ನಿಮ್ಗೆ ಅಕ್ಕಿ ಬೇಕು, ನನಗೆ ಗೋಧಿ ಬೇಡ ಅಲ್ವಾ. ಸೊ ಏನು ಮಾಡ್ತೇನೆ, ನಾನು ಒಪ್ಕೊಳ್ಳಲ್ಲ. ನನಗೇನು ಬೇಕೋ ಅದು ನಿಮ್ಮ ಹತ್ರ ಇರಬೇಕು, ನಿಮಗೇನು ಬೇಕೋ ನನ್ನ ಹತ್ರ ಇರಬೇಕು. ಅವಾಗ ಮಾತ್ರ ಬಾರ್ಟರ್ ಸಿಸ್ಟಮ್ ವರ್ಕ್ ಆಗುತ್ತೆ. ನನ್ನ ಹತ್ರ ಇರುವಂಥ ವಸ್ತು ನಿಮಗೆ ಬೇಡ, ಬಟ್ ನಿಮ್ಮ ಹತ್ರ ಇರುವಂಥ ವಸ್ತು ನನಗೆ ಬೇಕಂದರೆ ನೀವು ಒಪ್ಕೊಳ್ಳಲ್ಲ. ನನಗೆ ಬೇಡ ಗುರು, ಇದು ನಾನು ಸಸ್ಯಾಹಾರಿ, ನೀನು ಕುರಿ ಮರಿ ಇಟ್ಕೊಂಡು ನಾನೇನು ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ, ಇದನ್ನ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಕರಿತೇವೆ. ನನ್ನ ಹತ್ರ ಇರೋದು ನಿಮಗೆ ಬೇಕಾಗಿರಬೇಕು, ನಿಮ್ಮ ಹತ್ರ ಇರೋದು ನನಗೆ ಬೇಕಾಗಿರಬೇಕು, ಅವಾಗ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಿಸ್ ವಾಸ್ ಒನ್ ಆಫ್ ದ ಲಿಮಿಟೇಷನ್ ಆಫ್ ಬಾರ್ಟರ್ ಸಿಸ್ಟಮ್. ಇದೊಂದು ಪ್ರಾಬ್ಲಮ್ ಆಗಿತ್ತು. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಇನ್ನೊಂದು ಅತಿ ಮುಖ್ಯವಾದಂಥ ಎಕ್ಸಾಂಪಲ್ ಏನಂದರೆ, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಕಷ್ಟನೇ. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು, ನನ್ನ ಹತ್ರ ಇರುವಂಥ ವಸ್ತುನ ತಗೊಂಡು ನಾನು ಮಾರುಕಟ್ಟೆಗೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಮೊದಲೊಂದು ನದಿ ಹೋಗ್ತಿರ್ಬೋದು, ದಾಟಕ್ಕಾಗಲ್ಲ. ಓಕೆ, ಸೊ ಜಾಸ್ತಿ ದೂರ ನಾವು ನಮ್ಮ ವಸ್ತುಗಳನ್ನ ತಗೊಂಡು ಟ್ರಾವೆಲ್ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಇದೊಂದು ಕಡೆ ಪ್ರಾಬ್ಲಮ್ ಆಗುತ್ತೆ. ಅತಿ ಮುಖ್ಯವಾಗಿ ಬರುವಂಥ ಪ್ರಾಬ್ಲಮ್ ಏನಂದರೆ, ಇದರಲ್ಲಿ ತುಂಡು ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಡಿವೈಡ್ ದ ಥಿಂಗ್ಸ್. ಭಾಗ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಏನಂದರೆ, ನಿಮ್ಮ ಹತ್ರ ಕುರಿ ಇದೆ ಅಲ್ವಾ, ನಾನು ನಿಮ್ಮ ಹತ್ರ ಬಂದು ಆಯ್ತಪ್ಪ ನನ್ನ ಹತ್ರ ನೀವೇನು ಹೇಳ್ತೀರಾ, ಅರ್ಥ ಮಾಡ್ಕೊಳ್ಳಿ. ಡಿವಿಸಿಬಿಲಿಟಿ, ಡಿವೈಡ್ ಮಾಡೋಕ್ಕಾಗಲ್ಲ ಅಂದರೆ ಕಾನ್ಸೆಪ್ಟ್ ಏನಂದರೆ, ನೀವೇನು ಹೇಳ್ತೀರಾ, 10 kg ಅಕ್ಕಿ ಕೊಟ್ಟರೆ ನಾನು ನಿಮಗೆ ಒಂದು ಕುರಿ ಕೊಡ್ತೇನೆ ಅಂತ ಹೇಳ್ತೀರಾ. 10 kg ಅಕ್ಕಿ ಕೊಟ್ಟರೆ ನಾನು ನಿಂಗೆ ಒಂದು ಕುರಿ ಕೊಡ್ತೇನೆ ಅಂತ ಹೇಳ್ತೇವೆ. ಸೊ ನೀವೇನು ಹೇಳ್ತೀರಾ, ಅಣ್ಣ ನನ್ನ ಹತ್ರ 5 kg ಅಕ್ಕಿ ಇದೆ, ಒಂದು ಕೆಲಸ ಮಾಡಿ ನೀವು ನನಗೆ ಅರ್ಧ ಕುರಿ ಕೊಡಿ, ಇನ್ನು ಅರ್ಧ ನೀವು ತೊಗೊಂಡೋಗಿ ಅಂದರೆ ಪಾಸಿಬಲ್ ಇದು. ಅರ್ಥ ಆಗ್ತಿದೆಯಾ? ಅರ್ಧ ಕುರಿ ನನಗೆ ಕೊಡು, ಇನ್ನು ಅರ್ಧ ಕುರಿ ನೀನೇ ಇಟ್ಕೋ, ಜೊತೆಗೆ 5 kg ಅಕ್ಕಿ ಕೂಡ ಇಟ್ಕೋ ಅಂದರೆ ಆ ಥರ ಕಾನ್ಸೆಪ್ಟ್ ಅವಾಗ ವರ್ಕ್ ಆಗ್ತಿದ್ದಿಲ್ಲ, ತುಂಡು ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊಟ್ಟರೆ ಪೂರ್ತಿ ಕೊಡು, ಇಲ್ಲ ಕೊಡಲೇಬೇಡ. ದಿಸ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಆಫ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮಲ್ಲಿ ಬರುವಂಥ 3 ಅತಿ ಮುಖ್ಯವಾದಂಥ ಪ್ರಾಬ್ಲಮ್ಸ್ ಏನು, ಒಂದು, ಡಿವೈಡ್ ಮಾಡೋಕ್ಕಾಗಲ್ಲ, ವಸ್ತುಗಳನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್, ದೂರದ ಜಾಗಗಳಿಗೆ ಅದನ್ನ ಟ್ರಾನ್ಸ್ಪೋರ್ಟ್ ಕೂಡ ಮಾಡೋಕ್ಕಾಗಲ್ಲ. ಆ್ಯಂಡ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇಸ್ ದ ವೆರಿ ಫಸ್ಟ್ ಥಿಂಗ್. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇಸ್ ದ ವೆರಿ ವೆರಿ ಫಸ್ಟ್ ಥಿಂಗ್. ಅಂದರೆ ನನ್ನ ಹತ್ರ ಇರೋದು ನಿಮ್ಮ ಹತ್ರ ಇರಬೇಕು, ನಿಮ್ಮ ಹತ್ರ ಇರೋದು ನನ್ನ ಹತ್ರ ಇರಬೇಕು, ಇಲ್ಲ ಅಂದರೆ ವರ್ಕ್ ಆಗಲ್ಲ. ದಿಸ್ ಇಸ್ ಹೌ ಇನಿಷಿಯಲ್ ಎಕಾನಮಿ ಸ್ಟಾರ್ಟೆಡ್. ಇನಿಷಿಯಲಿ ಮಾರ್ಕೆಟ್ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು 2 ವಿಷಯಗಳನ್ನ ಅಬ್ಸರ್ವ್ ಮಾಡಬೇಕು ನೋಡಿ. ಸೊ ಇವಾಗ ಏನಾಗಿದೆ, ಮಾರ್ಕೆಟಿಗೆ ಬಂದಿದ್ದೇನೆ. ಸೊ ಮಾರ್ಕೆಟಿಗೆ ಬರಬೇಕಾದ್ರೆ ಏನಾಗ್ತಿದೆ, ನನ್ನ ಹತ್ರ ಇರುವಂಥ ವಸ್ತುನ ನಾನು ಇಲ್ಲಿ ತೊಗೊಬಂದಿದ್ದೀನಿ ತಾನೆ.
ನನ್ನ ಹತ್ರ ಇರುವಂಥ ಅಕ್ಕಿನ ನಾನಿಲ್ಲಿ ತೊಗೊಬಂದಿದ್ದೀನಲ್ವಾ, ಸೊ ನಾನು ಏನು ಮಾಡೋಕ್ಕೆ ಬಂದಿದ್ದೇನೆ, ಮಾರಕ್ಕೆ ಬಂದಿದ್ದೇನೆ. ಸೊ ಐ ಕಮ್ ಹಿಯರ್ ಟು ಸೆಲ್ ಇಟ್. ಅರ್ಥ ಮಾಡ್ಕೊಳ್ಳಿ, ನಾನೇನು ಬಂದಿದ್ದೇನೆ ಇಲ್ಲಿ ಮಾರುಕಟ್ಟೆಯಲ್ಲಿ, ನನ್ನ ಹತ್ರ ಇರುವಂಥ ಅಕ್ಕಿನ ಮಾರಕ್ಕೆ ಬಂದಿದ್ದೇನೆ. ದಿಸ್ ಇಸ್ ಕಾಲ್ಡ್ ಎ ಸೆಲ್. ಇನ್ನೊಂದು ಕಡೆ ಏನಾಗ್ತಿದೆ, ಇನ್ನೊಬ್ಬ ವ್ಯಕ್ತಿಗೆ ಅಕ್ಕಿ ಬೇಕು, ಅವನೇನು ಮಾಡಕ್ಕೆ ಬಂದಿದ್ದಾನೆ ಇಲ್ಲಿ, ಖರೀದಿಸಕ್ಕೆ ಬಂದಿದ್ದಾನೆ. ಹಿ ಹ್ಯಾಸ್ ಕಮ್ ಹಿಯರ್ ಟು ಬೈ. ನೆನ್ಪಿಟ್ಕೊಳ್ಳಿ, ನಾನು ಮಾರಕ್ಕೆ ಬಂದಿದ್ದೇನೆ, ಅವನು ಬೈ ಮಾಡಕ್ಕೆ ಬಂದಿದ್ದಾನೆ. ಸೊ ವೆನ್ ಯು ಕಮ್ ಟು ಸೆಲ್, ನೀವು ಮಾರಕ್ಕೆ ಬಂದರೆ ಏನು ಮಾಡ್ತಿದ್ದೆ, ನೀವು ನಿಮ್ಮ ಜೊತೆ ಅಕ್ಕಿ ಬರ್ತಾ ಇದ್ದೀರಲ್ವಾ, ಸೊ ಯು ಆರ್ ದ ಸಪ್ಲೈಯರ್ ಆಗ್ತೀರಾ. ನೀವು ಮಾರ್ಕೆಟಲ್ಲಿ ಸಪ್ಲೈಯರ್ ಆಗ್ತಾ ಇದ್ದೀರಾ. ಇವಾಗ ಸಪ್ಲೈಯರ್ ಅಂದರೆ ಅಕ್ಕಿನ ಮಾರಕ್ಕೆ ನಿಮ್ಮ ಹತ್ರ ಅಕ್ಕಿ ಇರೋದ್ರಿಂದ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ಮಾರ್ಕೆಟ್ಗೆ ಬರ್ತಾ ಇದ್ದೀರಾ, ಇವರ ಸಪ್ಲೈಯರ್. ಇನ್ನೊಂದು ಕಡೆ ಈ ವ್ಯಕ್ತಿಗೆ ಅಕ್ಕಿ ಬೇಕಲ್ವಾ, ಸೊ ಅವನು ಡಿಮಾಂಡ್ ಮಾಡ್ತಾ ಇದ್ದಾನೆ. ಡಿಮಾಂಡ್, ನನಗೆ ಬೇಕು ಅಕ್ಕಿ ಅಂತ ಕೇಳ್ತಾ ಇದ್ದಾನೆ. ಸೊ ದ ಪರ್ಸನ್ ಹೂ ವಾಂಟ್ಸ್ ಟು ಬೈ, ಯಾರು ಖರೀದಿಸ್ಬೇಕಂತ ಇರ್ತಾರೋ, ಹೂ ವಾಂಟ್ಸ್ ಟು ಬೈ, ಅವನು ಡಿಮಾಂಡ್ ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಯಾರು ಖರೀದಿಸ್ಬೇಕಂತ ಇರ್ತಾರೋ ಅವರು ಡಿಮಾಂಡ್ ಮಾಡ್ತಾರೆ, ಯಾರು ಮಾರಬೇಕಂತ ಇರ್ತಾರೋ ಅವರು ಸಪ್ಲೈ ಮಾಡ್ತಾರೆ. ಸೊ ದ ಫೋರ್ಸಸ್ ಆಫ್ ಮಾರ್ಕೆಟ್ ಆರ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ದ ಟೂ ಫೋರ್ಸಸ್ ಆಫ್ ಮಾರ್ಕೆಟ್ ಆರ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಎಲ್ಲಿದೆ ಅಲ್ಲಿ ಸಪ್ಲೈ ಬೇಕು. ಅರ್ಥ ಆಗ್ತಿದೆಯಾ? ಡಿಮಾಂಡ್ ಮಾಡಿದ್ರೆ ಸಪ್ಲೈ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಅಮೆಝಾನ್ ಓಪನ್ ಮಾಡಿದ್ರೆ ಒಂದು ಐಫೋನ್ನ ಆರ್ಡರ್ ಮಾಡ್ತೀರಾ. ಸೊ ಏನಾಗ್ತಿದೆ, ಐಫೋನ್ನ ನೀವು ಡಿಮಾಂಡ್ ಮಾಡ್ತಾ ಇದ್ದೀರಾ. ಸೊ ಐಫೋನ್ ಕಂಪ್ನಿ ಏನು ಮಾಡಬೇಕು, ಒಂದು ಐಫೋನ್ನ ರೆಡಿ ಮಾಡಿ ನಿಮಗೆ ಕೊಡಬೇಕು, ಅವ್ರು ಸಪ್ಲೈ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಮಾರ್ಕೆಟ್. ಸೊ ಮಾರ್ಕೆಟ್ ಈಸ್ ದ ಪ್ಲೇಸ್ ವ್ಯಾರ್ ದರ್ ಇಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಅಂದರೆ ವಸ್ತುಗಳು, ಸರ್ವಿಸಸ್ ಅಂದರೆ ಫಾರ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಕೂಡ ತುಂಬ ಜನ ಗೊತ್ತಾಗಲ್ಲ ನೋಡಿ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಎರಡು ಪದಗಳಿದೆ. ಗೂಡ್ಸ್, ಸರ್ವಿಸಸ್. ಫಸ್ಟ್ ಎಲ್ಲ ಪದಗಳನ್ನ ಕ್ಲಿಯರ್ ಮಾಡಿಬಿಡೋಣ. ಗೂಡ್ಸ್ ಅಂದ್ರೇನು, ವಸ್ತು ತೊಗೊಂಡು ಹೋಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಕಾರ್ ಬೇಕು, ನಿಮ್ಗೊಂದು ಕಾರ್ ಬೇಕಪ್ಪ, ನೆನ್ಪಿಟ್ಕೊಳ್ಳಿ, ನೀವೊಂದು ಕಾರ್ ಖರೀದಿಸ್ಬೇಕಂತ ಇದ್ದೀರಾ. ಸೊ ನೀವು ಕಾರ್ ಕಂಪ್ನಿಗೆ ಹೋಗ್ತೀರಾ, ಆ ಕಾರ್ ಬೆಲೆ ಕೊಡ್ತೀರಾ, ಯು ಆರ್ ಗಿವಿಂಗ್ ದ ಮನಿ. ನೆನ್ಪಿಟ್ಕೊಳ್ಳಿ, ಬರ್ತೇನೆ ಇದಕ್ಕೆ ಇನ್ನೂ ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಕೊಡ್ತಾ ಇದ್ದೀರಾ, ಈ ಕಾರ್ನ ನೀವು ನಿಮ್ಮ ಜೊತೆ ತಗೊಂಡು ಹೋಗ್ತಾ ಇದ್ದೀರಾ, ನೀವೊಂದು ವಸ್ತುನ ತಗೊಂಡು ಹೋಗ್ತಾ ಇದ್ದೀರಾ. ದಿಸ್ ಈಸ್ ಕಾಲ್ಡ್ ಎಸ್ ಗೂಡ್ಸ್. ಅಂಗಡಿಗೆ ಹೋದ್ರಿ, 50 ರೂಪಾಯಿ ಕೊಟ್ರಿ, ಅಕ್ಕಿ ತೊಗೊಂಡೋದ್ರಿ, ಅಕ್ಕಿ ನಿಮ್ಮ ಜೊತೆ ಹೋಯ್ತು. ಅಂಗಡಿಗೆ ಹೋದ್ರಿ, ಬಟ್ಟೆ ತೊಗೊಂಡ್ರಿ, ಬಟ್ಟೆ ನಿಮ್ಮ ಜೊತೆ ಬಂತು. ಇದನ್ನ ಗೂಡ್ಸ್ ಅಂತ ಕರೀತಾರೆ. ಅಂದರೆ ಸರ್ವಿಸ್ ಅಂದರೆ ಏನಪ್ಪ, ಸರ್ವಿಸ್ ಅಂದರೆ ವಸ್ತು ನಿಮ್ದಾಗಲ್ಲ, ನೀವು ಬರೀ ಉಪಯೋಗಿಸ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗು ಇದೆ ಅಂತ ಇಟ್ಕೊಳ್ಳಿ, ಇಲ್ಲ ನೀವೇ ಇದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ನೀವೇ ಇದ್ದೀರಾ ಅಂತ ಇಟ್ಕೊಳ್ಳಿ. ಈಗ ನೀವು ಸ್ಕೂಲ್ಗೆ ಹೋಗ್ತಾ ಇದ್ದೀರಾ. ಓಕೆ, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ದುಡ್ಡು ಕಟ್ಟಿದ್ದೀರಾ, ಸ್ಕೂಲ್ಗೆ ಹೋದ್ರಿ. ಸೊ ಇವಾಗ ಏನಾಗುತ್ತೆ, ನೀವು ಸ್ಕೂಲಲ್ಲಿ ಪಾಸ್ ಆಗೋವರೆಗೂ ಮಾತ್ರ ಸ್ಟೂಡೆಂಟ್, ಆ ಸ್ಕೂಲಲ್ಲಿ ಪಾಸ್ ಆಗೋವರೆಗೂ ಸ್ಟೂಡೆಂಟ್. ಒಂದು ಸಲ ಪಾಸ್ ಆದಮೇಲೆ ಈ ಸ್ಕೂಲ್ ನಮ್ಮ ಅಪ್ಪಂದು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯಾಕೆ? ಆ ಸ್ಕೂಲ್ ನಿಮ್ದಲ್ಲ, ಇಲ್ಲಿ ನೀವು ಎಜುಕೇಷನ್ ಅನ್ನೋ ಒಂದು ಸರ್ವಿಸ್ನ ಪಡ್ಕೊಂಡಿದ್ದೀರಾ. ಆ ವಸ್ತು ನಿಮ್ದಲ್ಲ, ನೀವು ಉಪಯೋಗಿಸ್ಕೊಂಡಿದ್ದೀರಾ. ಇನ್ನೊಂದು ಎಕ್ಸಾಂಪಲ್ ಹೇಳೋದಂದ್ರೆ, ಓಲಾ ಪ್ರತಿಯೊಬ್ಬರು ಯೂಸ್ ಮಾಡ್ತೀರಾ. ಓಲಾ, ಊಬರ್ ಇಸ್ ವೆರಿ ಫೇಮಸ್. ಸೊ ಇವಾಗ ಏನಾಗುತ್ತೆ, ನೀವು ಇಲ್ಲಿದ್ದೀರಾ, ನೀವು ಇಲ್ಲಿಗೆ ಬರಬೇಕು. ಸೊ ನೀವೇನು ಮಾಡ್ತೀರಾ, ಓಲಾದಲ್ಲಿ ಒಂದು ಕಾರ್ನ ಆರ್ಡರ್ ಮಾಡ್ಕೊಳ್ತೀರಾ. ಸೊ ನೀವೀಗ ಕಾರ್ ಹತ್ತಿದ್ರಿ, ಆ ಕಾರ್ ಡ್ರೈವರ್ ತೊಗೊಬಂದು ನಿಮ್ಮನ್ನು ಇಲ್ಲಿ ಬಿಟ್ಕೊಳ್ಳಿ. ನೀವು ಡ್ರೈವರ್ನ, ಗುರು ಕಾರ್ನ ಬಿಟ್ಟೋಗು, ಈ ಕಾರ್ ನಂದು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅದನ್ನು ನೀವು ರೆಂಟ್ ಮಾಡಿದ್ದು, ನೀವು ಅದನ್ನು ರೆಂಟ್ ಮಾಡ್ತಾ ಇದ್ದೀರಾ, ನೀವು ಅದನ್ನು ಓನ್ ಮಾಡ್ತಾ ಇಲ್ಲ, ಬಟ್ ಜಸ್ಟ್ ರೆಂಟಿಂಗ್ ಇಟ್. ಅದನ್ನು ನಾವು ಸರ್ವಿಸ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಂದರೆ, ಮನೆನ ಬಾಡಿಗೆಗೆ ತೊಗೊಳ್ತೀರಾ. ಸೊ ಪ್ರತಿ ವರ್ಷ ತಿಂಗಳ ನೀವು ಬಾಡಿಗೆ ಕಟ್ತೀರಾ, ಅಲ್ಲಿವರೆಗೂ ಅವ್ರ ಮನೇಲಿ ಇಡಕ್ಕೆ ಬಿಡ್ತಾರೆ. ಸೊ ಅಲ್ಲಿ ಏನಾಗ್ತಿದೆ, ನೀವು ಸರ್ವಿಸ್ನ ತಗೊಳ್ತಾ ಇದ್ದೀರಾ, ನೀವು ಆ ವಸ್ತುನ ತಗೊಳ್ತಿಲ್ಲ, ಬರೀ ಅದನ್ನು ಉಪಯೋಗಿಸ್ಕೊಳ್ತಿದ್ದೀರಾ, ರೆಂಟ್ ಮಾಡ್ತಾ ಇದ್ದೀರಾ. ಇದನ್ನು ಸರ್ವಿಸಸ್ ಅಂತ ಕರೀತಾರೆ. ಗೂಡ್ಸ್ ಅಂದರೆ ಏನು, ಆ ವಸ್ತು ನಿಮಗೆ ಸ್ವಂತ ಆಗುತ್ತೆ. ಸರ್ವಿಸ್ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಸ್ವಂತ ಆಗುತ್ತೆ. ಇದ್ರ ಬದಲಾಗಿ ನೀವೇನು ಮಾಡ್ತೀರಾ, ಸರ್ವಿಸ್ ತಗೊಳ್ಳೋಕ್ಕೆ ಹಣ ಕೊಡ್ತೀರಾ, ಅದ್ರ ಬದಲಾಗಿ ಅವರು ಸರ್ವಿಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಆಗೋದು ಹೆಲ್ತ್ ಕೇರ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್, ನೀವು ರೀಚಾರ್ಜ್ ಮಾಡಿ ಜಿಯೋ ಯೂಸ್ ಮಾಡ್ತೀರಾ, ಏರ್ಟೆಲ್ ಏನು ಯೂಸ್ ಮಾಡ್ತೀರಾ, ಅದು ಕೂಡ ಸರ್ವಿಸ್. ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಕಲಿಸ್ತಾ ಇದ್ದೀನಲ್ವಾ, ಸೊ ಈ ಚಾನಲ್ ನಿಮ್ದಲ್ಲ, ಈ ವಿಡಿಯೋದಲ್ಲಿ ನಾನು ಕಲಿಸ್ತಿರೋದನ್ನ ನೀವು ಉಪಯೋಗಿಸ್ಕೊಳ್ತಿದ್ದೀರಾ. ಇಟ್ಸ್ ಅ ಸರ್ವಿಸ್. ಇದ್ರ ಬದಲಾಗಿ ನಾನು ದುಡ್ಡು ತೊಗೊಳ್ತಿಲ್ಲ, ಅದು ಬೇರೆ ವಿಷಯ, ಬಟ್ ದಿಸ್ ಇಸ್ ಅ ಫಾರ್ಮ್ ಆಫ್ ಸರ್ವಿಸ್. ಸರ್ವಿಸ್ ಅಂದರೆ ಏನು, ಆ ವಸ್ತು ನಿಮ್ದಲ್ಲ, ಬಟ್ ನಿಮ್ಮ ಕೈಯಲ್ಲಿ ಈಗ ಫೋನ್ ಇದೆ ಅಲ್ವಾ, ಅದು ನಿಮ್ಮದೇ. ನಿಮ್ಮ ಕೈಯಲ್ಲಿ ಏನು ಫೋನ್ ಇದೆ, ದಟ್ ಈಸ್ ಯುವರ್ ಗೂಡ್ಸ್. ಅದ್ರ ಒಳಗೆ ಯೂಟ್ಯೂಬ್ ಅನ್ನೋ ಆ್ಯಪ್ ಇದೆ ಅಲ್ವಾ, ಅದು ಸರ್ವಿಸ್. ನೀವು ಯೂಟ್ಯೂಬ್ ಅನ್ನೋ ಆ್ಯಪಲ್ಲಿ ಸರ್ವಿಸ್ನ ಪಡ್ಕೊಳ್ತಾ ಇದ್ದೀರಾ. ಅರ್ಥ ಆಗ್ತಿದೆಯಾ? ಸೊ ಈಗ ಯೂಟ್ಯೂಬ್ನ ಬಳಸ್ಕೋಬೇಕಂದ್ರೆ ಇಂಟರ್ನೆಟ್ ಬೇಕು. ಸೊ ಏರ್ಟೆಲ್, ಜಿಯೋ ಸಿಮ್ ಇರುತ್ತೆ, ಅವ್ರಿಗೆ ನೀವು ತಿಂಗಳ ದುಡ್ಡು ಕಟ್ತಾ ಇದ್ದೀರಾ, ಅವ್ರು ನಿಮ್ಗೆ ಇಂಟರ್ನೆಟ್ ಕೊಡ್ತಾ ಇದ್ದಾರೆ, ಕಾಲಿಂಗ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಸರ್ವಿಸ್ ಅಂತ ಕರಿತೇವೆ. ಇದೆರಡು ಪದನ ಅರ್ಥ ಮಾಡ್ಕೊಳ್ಳಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇವಾಗ ಏನಾಗ್ತಿದೆ, ವಾಪಸ್ ಬರೋಣ.
ಸೊ ಮಾರ್ಕೆಟಲ್ಲಿ ಏನಾಗುತ್ತೆ, ದೆರ್ ಈಸ್ ಅ ಡಿಮಾಂಡ್, ಆ ಡಿಮಾಂಡ್ ತಕ್ಕಂಗೆ ದೆರ್ ಈಸ್ ಅ ಸರ್ವಿಸ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಪ್ರತಿಯೊಬ್ಬರಿಗೂ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಹಂಗಾದರೆ. ಓಕೆ, ಒಂದು ನಿಮಿಷ. ಸೊ ಇವಾಗ ಮಾರ್ಕೆಟ್ ಇದೆ, ಒಂದು ನಿಮಿಷ ಗೈಸ್, ಸಾರಿ ಒಂದು ನಿಮಿಷ, ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಓಕೆ, ಇವಾಗ ಏನಾಗ್ತಿದೆ, ನಮ್ಮ ಹತ್ರ ಮಾರ್ಕೆಟ್ ಇದೆ. ಮಾರ್ಕೆಟಲ್ಲಿ 2 ಫೋರ್ಸಸ್ ರನ್ ಆಗುತ್ತೆ. ಒನ್ ಈಸ್ ಕಾಲ್ಡ್ ಎಸ್ ಡಿಮಾಂಡ್, ಒನ್ ಈಸ್ ಕಾಲ್ಡ್ ಎಸ್ ಸಪ್ಲೈ. ಸೊ ಈ ಡಿಮಾಂಡ್ ಮತ್ತು ಸಪ್ಲೈ ಇನ್ನೂ ನಾನು ದುಡ್ಡು ಹತ್ರ ಬಂದಿಲ್ಲ ಆಯಿತಾ, ಸ್ವಲ್ಪ ಅರ್ಥ ಮಾಡಿಸ್ತಾ ಇದ್ದಾನೆ. ದುಡ್ಡು ಬಗ್ಗೆ ಬಂದಾಗ ಇನ್ನೂ ಜಾಸ್ತಿ ಮಾತಾಡೋಣ, ಬಟ್ ಅದಕ್ಕಿಂತ ಮೊದಲು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಹೆಂಗೆ ವರ್ಕ್ ಆಗುತ್ತಪ್ಪ, ಇದರಿಂದ ಏನಾದ್ರು ದುಡ್ಡು ಮೇಲೆ ಪರಿಣಾಮ ಬೀಳತ್ತಂತ ಹೇಳೋದಾದರೆ ನೋಡಿ, ನಾವು 2019-20 ಹೊರಟೋಗೋಣ. ಈಗ 2019-20 ಮರೆಯೋಕ್ಕೆ ಆಗದಿರುವಂಥ ವರ್ಷಗಳಿವು. ಯಾಕಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ? ಬಿಕಾಸ್ ಆ ಟೈಮಲ್ಲಿ ಕೊರೋನಾ ಕ್ರೈಸಿಸ್ ಆಗಿತ್ತು, ಕೊರೋನಾ ಪ್ಯಾಂಡಮಿಕ್ ಬಂದಿತ್ತು, ಚೈನಾದವರು ಬೋಳಿ ಮಕ್ಕಳು ಮಾಡಿದ್ದಾರೆ. ಓಕೆ, ಸೊ ಇವಾಗ ಏನಾಗ್ತಿದೆ, ಸಾರಿ ಫ್ಲೋ ಅಲ್ಲಿ ಬಂದುಬಿಡ್ತಾ, ಬೇಜಾರಾಗ್ಬಿಡಿ. ಓಕೆ, ಕೊರೋನಾ. ಓಕೆ, ಕೊರೋನಾ ಬಂದಾಗ ಏನಾಯಿತು, ಸೊ ಇವಾಗ ಇಫ್ ಐ ಕಮ್ ಟು ದ ಕಾನ್ಸೆಪ್ಟ್, ಕೊರೋನಾ ಬಂದಾಗ ಏನಾಗಿದೆ, ಸೊ ಇವಾಗ ಮಾಸ್ಕ್ ನೋಡಿ, ನೆನ್ಪಿಟ್ಕೊಳ್ಳಿ, ಮಾಸ್ಕ್ ಅನ್ನೋ ಒಂದು ವಸ್ತುನ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀನಿ ನಾನು, ಮಾಸ್ಕ್ನ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತಿದೆ, ಅವರು ಬಾವುಲಿನ ತಿಂದ್ರು ಅಂತ ಹೇಳ್ತಾರೆ, ಲ್ಯಾಬಿಂದ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತಾರೆ, ಏನೋ ಒಂದಾಗಿದೆ, ಒಟ್ಟಿನಲ್ಲಿ ಇಡೀ ದೇಶ ಓಡಿಸ್ಕೊಂಡಿದೆ, ಇಡೀ ಪ್ರಪಂಚ ಓಡಿಸ್ಕೊಂಡಿದೆ. ಸೊ ಇವಾಗ ಏನಾಗುತ್ತೆ, ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಹೇಳುತ್ತೆ, ನೀವೆಲ್ಲ ಮಾಸ್ಕ್ನ ಬಳಸಬೇಕಪ್ಪ, ಮಾಸ್ಕ್ ಇಲ್ಲದೆ ಹೊರಗೆ ಬರಬೇಡಿ, ಕ್ವಾರಂಟೈನ್ ಮಾಡ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಹೇಳ್ತಿದೆ. ಸೊ ನಾನು ಇವಾಗ 3 ಫೇಸ್ ಬರೀತಾ ಇದ್ದೇನೆ, ಟೇಬಲಲ್ಲಿ 3 ಫೇಸ್ ಬರೀತಾ ಇದ್ದೇನೆ. ದಿಸ್ ಬಿಫೋರ್ ಕೊರೋನಾ, ಇದು ಬಿಫೋರ್ ಕೊರೋನಾ, ಇನ್ನು ಕೊರೋನಾ ಭಾರತಕ್ಕೆ ಬಂದಿಲ್ಲ. ದಿಸ್ ಇಸ್ ಡ್ಯೂರಿಂಗ್ ಕೊರೋನಾ, ಕೊರೋನಾ ಭಾರತಕ್ಕೆ ಬಂದಿತ್ತು ಆಯಿತಾ. ದಿಸ್ ಇಸ್ ಆಫ್ಟರ್ ಕೊರೋನಾ, ಇವಾಗ ಕೊರೋನಾ ನಮ್ಮ ದೇಶದಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಬಿಫೋರ್ ಕೊರೋನಾ ಏನಾಗ್ತಿತ್ತು, ಈ ಮಾಸ್ಕ್ ಇದೆ ಅಲ್ವಾ, ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಮಾಸ್ಕ್ ಇದೆ ನಮ್ಮ ರೆಫರೆನ್ಸ್ಗೆ, ಇದು ನಮ್ಮ ಮಾಸ್ಕ್. ಸೊ ಕೊರೋನಾ ಬರೋಕ್ಕಿಂತ ಮುಂಚೆ ಈ ಮಾಸ್ಕ್ ಇತ್ತಲ್ವಾ, ಇದು ಒಂದು ಮಾಸ್ಕ್ಗೆ ₹1 ಆಗಿತ್ತು. ₹1 ಕೊಟ್ಟರೆ ಒಂದು ಮಾಸ್ಕ್ ಬರುತ್ತೆ ಅಂತ ಇಟ್ಕೊಳ್ಳಿ, ₹1 ಕೊಟ್ಟರೆ ಒಂದು ಮಾಸ್ಕ್ ಬರ್ತಿದೆ. ಸೊ ಕೊರೋನಾ ಅವಾಗ ಏನಾಗ್ತಿತ್ತು, ನೆನ್ಪಿಟ್ಕೊಳ್ಳಿ, ಜಸ್ಟ್ ಫಾರ್ ಅವರ್ ರೆಫರೆನ್ಸ್, ಅವಾಗ ಡಿಮಾಂಡ್ ಇರಲಿಲ್ಲ, ಸಪ್ಲೈ ಇತ್ತು. ಸೊ ಏನಾಗ್ತಿದೆ, ಡಿಮಾಂಡ್ ಇಲ್ಲ, ಯಾರಿಗೂ ಮಾಸ್ಕ್ ಬೇಕಾಗಿಲ್ಲ. ನಿಮಗೆ ಮಾಸ್ಕ್ ಬೇಕಾ, ಕೊರೋನಾ ಬರೋಕ್ಕಿಂತ ಮುಂಚೆ ಬೇಕಾಗಿಲ್ಲ, ಬರೀ ಡಾಕ್ಟರ್ಸ್ ಅವರಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಪ್ರತಿ ವರ್ಷಕ್ಕೆ ಒಂದು 200 ಮಾಸ್ಕ್ ಮಾರ್ಕೆಟಲ್ಲಿ ಡಿಮಾಂಡ್ ಇತ್ತು ಅಂತ ಇಟ್ಕೊಳ್ಳಿ, ಒಂದು ವರ್ಷಕ್ಕೆ 200 ಮಾಸ್ಕ್ ಬೇಕು. ಸೊ ಇಲ್ಲೇನಾಗ್ತಿದೆ, 2000 ಮಾಸ್ಕ್ ಪ್ರೊಡ್ಯೂಸ್ ಆಗ್ತಿತ್ತು. ಅರ್ಥ ಮಾಡ್ಕೊಳ್ಳಿ, ಡಿಮಾಂಡ್ ಕಮ್ಮಿ ಇದೆ, ಸಪ್ಲೈ ಜಾಸ್ತಿ ಇದೆ. ಡಿಮಾಂಡ್ ಇಲ್ಲ ಮಾರ್ಕೆಟಲ್ಲಿ, 200 ಮಾಸ್ಕ್ ಇದೆ, 200 ಮಾಸ್ಕ್ ಬೇಕು ನಮಗೆ. ಸೊ ಇವಾಗ ಏನಾಗ್ತಿದೆ, 2000 ಮಾಸ್ಕ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಡಿಮಾಂಡ್ ಈಸ್ ವೆರಿ ವೆರಿ ಲೆಸ್, ಡಿಮಾಂಡೇ ಇಲ್ಲ, ಪ್ರಾಡಕ್ಟ್ಗೆ ಬೆಲೆನೇ ಇಲ್ಲ. ಬಟ್ ಸಪ್ಲೈ ಜಾಸ್ತಿ ಇದ್ದಾಗ ಏನಾಗುತ್ತೆ, ಬೆಲೆ ಕಮ್ಮಿ ಆಗತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಡಿಮಾಂಡೇ ಇಲ್ಲ ಸರ್, ಡಿಮಾಂಡೇ ಇಲ್ಲ ಅಂದರೆ ಏನಾಗುತ್ತೆ, ಸಪ್ಲೈ ಜಾಸ್ತಿ ಇದ್ದರೆ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಏನಾಗ್ತಿತ್ತು ಅವಾಗ, ಒಂದು ಮಾಸ್ಕ್ ₹1 ಸೆಲ್ ಆಗ್ತಿತ್ತು, ಒಂದು ಮಾಸ್ಕ್ ₹1 ಸೆಲ್ ಆಗ್ತಾ ಇತ್ತು. ಇದು ನೆನ್ಪಿಟ್ಕೊಳ್ಳಿ ನೀವು. ಡಿಮಾಂಡ್ ಬರೀ 200 ಮಾಸ್ಕ್ಗಿತ್ತು, ಸಪ್ಲೈ 2000 ಮಾಸ್ಕ್ ಇತ್ತು. ಸೊ ಬೆಲೆ ಕಮ್ಮಿ ಇತ್ತು. ಬಟ್ 2019-20 ಏನಾಯಿತು, ನಮ್ಮ ಚೈನಾದವರು ಒಂದು ಅದ್ಭುತನ ಕಂಡುಹಿಡಿದ್ರು, ಕೊರೋನಾ ಅಂತ. ಸೊ ಇವಾಗ ಏನಾಗುತ್ತೆ ನೋಡಿ, ಮಾರ್ಕೆಟಲ್ಲಿ ಡಿಮಾಂಡ್ ಜಾಸ್ತಿ ಆಯಿತು. 120 ಕೋಟಿ ಜನಕ್ಕೆ ಈಗ ಮಾಸ್ಕ್ ಬೇಕು, ಮಾಸ್ಕ್ 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 ಅಂತ ಕೇಳ್ತಾ ಇದ್ದಾವೆ. ಸೊ ಡಿಮಾಂಡ್ ಶೂಟಪ್ ಆಯಿತು, ಸೀದಾ ಆಕಾಶದ ಮೇಲೆ ಹೊರಟೋಯ್ತು ಡಿಮಾಂಡ್ ಈಗ. ಬಟ್ ಏನಾಗ್ತಿದೆ, ಆ ಕಂಪನಿ ಯಾರು ಮಾಸ್ಕ್ ಮಾಡ್ತಾ ಇದ್ರಲ್ವ, ಅವ್ರ ಹತ್ರ 120 ಕೋಟಿ ಮಾಸ್ಕ್ ಮಾಡೋ ಕೆಪಾಸಿಟಿ ಇಲ್ಲ, ಸಪ್ಲೈ ಕಮ್ಮಿ ಆಗಿದೆ. ಅವರು ಬರೀ 1 ಲಕ್ಷ ಮಾಸ್ಕ್ ಪ್ರೊಡ್ಯೂಸ್ ಮಾಡಿದಂತ ಇಟ್ಕೊಳ್ಳಿ. 120 ಕೋಟಿ ಜನಕ್ಕೆ ಮಾಸ್ಕ್ ಬೇಕು, ಬಟ್ 1 ಲಕ್ಷ ಮಾಸ್ಕ್ ಮಾತ್ರ ಸಪ್ಲೈ ಆಗ್ತಾ ಇದೆ. ಸೊ ಇವಾಗ ಏನಾಗುತ್ತೆ, 120 ಕೋಟಿ ಜನಕ್ಕೆ ಮಾಸ್ಕ್ ಬೇಕು, ಬಟ್ ಮಾರ್ಕೆಟಲ್ಲಿ 1 ಲಕ್ಷ ಮಾಸ್ಕ್ ಮಾತ್ರ ಇದೆ. ಏನಾಗುತ್ತೆ, ಇವಾಗ ಡಿಮಾಂಡ್ ಜಾಸ್ತಿ ಆಗಿದೆ, ಬಟ್ ಸಪ್ಲೈ ಕಮ್ಮಿ ಆಗಿದೆ. ಸೊ ಇವಾಗ ಏನು ಮಾಡ್ತಾನೆ, ಆ ಮಾಸ್ಕ್ ಕಂಪ್ನಿಯವನು ಇದ್ರ ಬೆಲೆನ ಜಾಸ್ತಿ ಮಾಡ್ತಾನೆ. ಸೊ ಪ್ರೈಸ್ ಜಾಸ್ತಿ ಆಗತ್ತೆ. ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಏನಾಗ್ತಿತ್ತು, ಒಂದು ಮಾಸ್ಕು, ಆ ಟಿಶ್ಯೂ ಪೇಪರ್ ಥರ ಇರುವಂಥ ಮಾಸ್ಕ್ಗಳು ನೀವು ನೋಡಿರ್ತೀರಾ, ₹500 ಸೆಲ್ ಆಗಿತ್ತು, ₹500 ಸೆಲ್ ಆಗಿದೆ. ₹1 ಬೆಲೆ ಬಾಳ್ದಿರುವಂಥ ತುಕಾಲಿ ಮಾಸ್ಕ್ಗಳು ₹500 ಸೆಲ್ ಆಗಿತ್ತು. ಯಾಕೆ, ಭಾರತಕ್ಕೆ ಮಾಸ್ಕಿನ ಅವಶ್ಯಕತೆ ಇದೆ, ಬಟ್ ಮಾಸ್ಕ್ ಉತ್ಪನ್ನ ಆಗ್ತಿಲ್ಲ. ಡಿಮಾಂಡ್, ಒಂದು ನಿಮಿಷ, ಸಾರಿ, ಒಬ್ಬರು ಫ್ರೆಂಡ್ ಮೆಸೇಜ್ ಹಾಕಿದ್ರು. ಸೊ ಡಿಮಾಂಡ್ ಜಾಸ್ತಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ, ಡಿಮಾಂಡ್ ಜಾಸ್ತಿ ಆಗಿದೆ, ಸಪ್ಲೈ ಕಮ್ಮಿ ಆಗಿದೆ. ಸೊ ಬೆಲೆ ಜಾಸ್ತಿ ಆಯಿತು ಅಷ್ಟೇ. ಸೊ ಇವಾಗ ಆಫ್ಟರ್ ಕೊರೋನಾ ನಾವೀಗ 2024 ಇದ್ದೀವಿ, ಹೌದಾ. ಇವಾಗ ನೋಡಿ, ಕೊರೋನಾ ಇಲ್ಲ, ಇವಾಗ ಎಲ್ಲರೂ ಮಾಸ್ಕ್ ಬಿಚ್ಚಾಕೊಂಡು ಓಡಾಡ್ತಿದ್ದೀವಿ, ಯಾವನಿಗೂ ಕೂಡ ಮಾಸ್ಕ್ ಬೇಡ. ಬೇಕಿದ್ರೆ ನಾಳೆನೇ ನೀವು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಕೇಳಿ, ಅಣ್ಣ ಒಂದು ಮಾಸ್ಕ್ ಕೊಡಿ ಅಂತ. ಅವನು ಮತ್ತೆ ಒಂದು ಮಾಸ್ಕ್ಗೆ ₹1 ಅಂತಲೇ ಹೇಳ್ತಾನೆ. ಯಾಕೆ, ಡಿಮಾಂಡ್ ಕಮ್ಮಿ ಆಗಿದೆ, ಸಪ್ಲೈ ಜಾಸ್ತಿ ಇತ್ತು.
ಬಿಕಾಸ್ ಕೊರೋನಾ ಟೈಮಲ್ಲಿ ಉತ್ಪನ್ನ ಮಾಡಿ 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 ಹಾಕಿದ್ದಾರೆ. ಮಾಸ್ಕ್ ಅಂತೂ ಮಾರ್ಕೆಟಲ್ಲಿ ಇದೆ ಇವಾಗ, ಬಟ್ ಯಾವನಿಗೂ ಬೇಕಾಗಿಲ್ಲ, ಅದಕ್ಕೆ ಅದ್ರ ಬೆಲೆ ಕೂಡ ಕಮ್ಮಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಡಿಮಾಂಡ್ ಮತ್ತು ಸಪ್ಲೈ ಡೈರೆಕ್ಟಾಗಿ ಕನೆಕ್ಟೆಡ್. ಡಿಮಾಂಡ್ ಮತ್ತು ಸಪ್ಲೈ ಡೈರೆಕ್ಟಾಗಿ ಕನೆಕ್ಟೆಡ್. ವೆನ್ ಡಿಮಾಂಡ್ ಈಸ್ ಮೋರ್, ಸಪ್ಲೈ ಈಸ್ ಲೆಸ್, ಪ್ರೈಸ್ ಬೆಳೆಯುತ್ತೆ. ವೆನ್ ಡಿಮಾಂಡ್ ಈಸ್ ಲೆಸ್, ಸಪ್ಲೈ ಈಸ್ ಮೋರ್, ಪ್ರೈಸ್ ಕಮ್ಮಿ ಆಗುತ್ತೆ. ಇದಕ್ಕೆ ಇನ್ನೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂದರೆ ಈರುಳ್ಳಿ. ಗೊತ್ತಿದೆಯಾ? ಈರುಳ್ಳಿ ಯಾವಾಗಲೂ ಮಾರ್ಕೆಟಲ್ಲಿ ನ್ಯೂಸಲ್ಲಿರುತ್ತೆ. ಬಿಕಾಸ್ ಡಿಮಾಂಡ್ ಜಾಸ್ತಿ ಇದೆ ಈರುಳ್ಳಿಗೆ, ಸಪ್ಲೈ ಕಮ್ಮಿ ಆಗಿಬಿಡುತ್ತೆ, ಪ್ರೈಸ್ ಏರ್ಬಿರುತ್ತೆ. ಅದೇ ಡಿಮಾಂಡ್ ಜಾಸ್ತಿ ಇಲ್ಲ, ಕಮ್ಮಿ ಇದೆ, ಉತ್ಪನ್ನ ಜಾಸ್ತಿ ಆಗಿದೆ, ಆವಾಗ ಬೆಲೆ ಕಮ್ಮಿ ಬರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟ್. ಮಾರ್ಕೆಟಲ್ಲಿ 3 ಫೋರ್ಸಸ್, ಡಿಮಾಂಡ್ ಮತ್ತು ಸಪ್ಲೈ, ಇದೆರಡರ ಬೇಸಿಸ್ ಮೇಲೆ ಒಂದು ವಸ್ತುವಿನ ಬೆಲೆ ನಿರ್ಧರಿಸ್ಕೊಳ್ತೀವಿ. ದಟ್ ಈಸ್ ವೈ ವಿ ಕಾಲ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆರ್ ಫೋರ್ಸಸ್ ಆಫ್ ದ ಮಾರ್ಕೆಟ್ ಅಂತ ಕರಿತೇವೆ. ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ಕಮ್ಮಿ ಇದ್ದು ಸಪ್ಲೈ ಜಾಸ್ತಿ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಪ್ಪ ನಂಗೆ ಇವಾಗ. ಸೊ ಇವಾಗೊಂದು ಕೆಲಸ ಮಾಡಿ ವಿಡಿಯೋನ ಪಾಸ್ ಮಾಡಿ, ಇಲ್ಲಿಗೆ ವಿಡಿಯೋನ ಪಾಸ್ ಮಾಡಿ ಏನು ಮಾಡಿ, ಫಸ್ಟಿಗೆ ಏನೇನು ಹೇಳ್ಕೊಬಂದೆ ಅದನ್ನು ಒಂದ್ಸಲ ಓದಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಓಕೆನಾ? ಪಾಸ್ ತೊಗೊಳ್ಳಿ, ಒಂದು 5 ಮಿನಿಟ್ಸಿಗೆ ಬ್ರೇಕ್ ತೊಗೊಳ್ಳಿ. ನಾನು ಇದುವರೆಗೂ ಏನೇನು ಹೇಳಿದೆ ಎಲ್ಲದನ್ನೂ ಅನಲೈಸ್ ಮಾಡಿ. ಓಕೆ, ಸೊ ಇವಾಗ ನಿಮಗೆ ಮಾರ್ಕೆಟ್ ಅಂದರೆ ಏನಂತ ಗೊತ್ತಿದೆ, ಮಾರ್ಕೆಟಲ್ಲಿ ಡಿಮಾಂಡ್ ಹೇಗೆ ಬರುತ್ತೆ, ಸಪ್ಲೈ ಹೇಗೆ ಬರುತ್ತೆ ಅಂತ ಗೊತ್ತಿದೆ. ಡಿಮಾಂಡ್ ಸಪ್ಲೈ ಬೇಸಿಸ್ ಮೇಲೆ ಹೇಗೆ ಮನಿ ವೇರಿಯೇಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿದೆ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಅಗೇನ್ ನೋಡಿ, ಇನಿಷಿಯಲಿ ಯಾವಾಗ ಮನುಷ್ಯ ಈ ಎಕಾನಮಿ ಅನ್ನೋದನ್ನ, ಈ ಮಾರ್ಕೆಟ್ ಅನ್ನೋದನ್ನ ಸೃಷ್ಟಿ ಮಾಡೋದನ್ನೋ, ಅವಾಗ ನಾವು ಯೂಸ್ ಮಾಡಿ ಸಿಸ್ಟಮ್ ಯಾವುದು ಅಂತ ಹೇಳಿದ್ದೆ ನಾನು ನಿಮಗೆ, ನಾವು ಬಾರ್ಟರ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದೆ. ವಾಟ್ಸ್ ದ ಮೀನಿಂಗ್ ಆಫ್ ಬಾರ್ಟರ್ ಸಿಸ್ಟಮ್? ನಮ್ಮ ಹತ್ರ ಇರುವಂಥ ವಸ್ತುನ ಕೊಟ್ಟು ಇನ್ನೊಬ್ಬರ ಹತ್ರ ಇರುವಂಥ ವಸ್ತುನ ಇಸ್ಕೊಳ್ಳೋದು. ಬಟ್ ಇದಕ್ಕೆ ಒಂದು ಪ್ರಾಬ್ಲಮ್ ಇದೆ, ಏನದು? ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಅಂದರೆ ನನ್ನ ಹತ್ರ ಇರುವಂಥ ವಸ್ತು ನಿಮಗೆ ಬೇಕಾಗಿರಬೇಕು, ನಿಮ್ಮ ಹತ್ರ ಇರುವಂಥ ವಸ್ತು ನನಗೆ ಬೇಕಾಗಿರಬೇಕು, ಅವಾಗ ಮಾತ್ರ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಇಟ್ ವಾಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್. ಬಿಕಾಸ್ ಈ ಥರ ಪಾಸಿಬಿಲಿಟಿ ತುಂಬ ಕಮ್ಮಿ. ಹುಡ್ಕೊಂಡು ಹೋಗಬೇಕು ಯಾರ ಹತ್ರ ನನಗೆ ಬೇಕಾಗಿರೋ ವಸ್ತು ಇದೆ ಅಂತ, ಅವನು ಅದಕ್ಕೆ ಅಕ್ಸೆಪ್ಟ್ ಮಾಡಬೇಕು, ಅವ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅವ್ನು ಕೇಳುವಂಥ ವಸ್ತುನ ಕೊಡೋಕ್ಕೆ, ನನ್ನ ಹತ್ರ ಇರುವಂಥ ವಸ್ತುವಲ್ಲಿ ಎಷ್ಟು ಭಾಗ ಕೊಡಬೇಕು, ಎಷ್ಟು ಪಾಲು ಕೊಡಬೇಕು ಅನ್ನೋದು ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಮನುಷ್ಯ ಮುಂದೆ ಹೋಗ್ತಾ ಹಣ, ಮನಿನ ಇನ್ವೆಂಟ್ ಮಾಡ್ತಾನೆ. ದಿಸ್ ಈಸ್ ವೇರ್ ದ ಸ್ಟೋರಿ ಚೇಂಜಸ್. ರೊಕ್ಕ, ಮನಿನ ಇನ್ವೆಂಟ್ ಮಾಡ್ತಾನೆ. ಕುಶಾನಸ್ ಟೈಮ್ ಪೀರಿಯಡ್ ಆಗಿರ್ಬೋದು, ಗುಪ್ತಾಸ್ ಟೈಮ್ ಪೀರಿಯಡ್ ಆಗಿರ್ಬೋದು, ನಿಮ್ಗೆ ಗೊತ್ತಿರುತ್ತೆ. ಚಿನ್ನದ ನಾಣ್ಯಗಳೇನಿವೆ ಅವು ತಮ್ಮ ಮಾರ್ಕೆಟಲ್ಲಿ ಓಡ್ತಾ ಇತ್ತು. ಸೊ ಇವಾಗ ಮನಿ ಅಂದರೆ ಏನು ನೋಡಿ, ಮನಿ ಅಂದರೆ ಇಟ್ಸ್ ಅ ವ್ಯಾಲ್ಯೂ ಆ್ಯಡೆಡ್ ನೋಟ್ ಆರ್ ಸಮಥಿಂಗ್. ಇಟ್ಸ್ ಅ ವ್ಯಾಲ್ಯೂ. ಮನಿ ಅಂದರೆ ಏನು? ವ್ಯಾಲ್ಯೂ. ಓಕೆ, ಒಂದು ವಸ್ತು ಇದೆ, ಆ ವಸ್ತುಗೊಂದು ಬೆಲೆ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಬೇಡ, ಲೆಟ್ ಮಿ ಕಂಟಿನ್ಯೂ. ನೋಡಿ, ಹಣದಲ್ಲಿ 2 ಥರ ಹಣ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಮನಿ. 2 ಹೇಳ್ಬಿಡ್ತೇನೆ. 2 ಟೈಪ್ಸ್ ಆಫ್ ಮನಿ, ಇಂಗ್ಲೀಷಲ್ಲಿ ಹೇಳ್ತೇನೆ ಈ ಪದಗಳನ್ನ. ಫಸ್ಟ್ ಒನ್ ಇಸ್ ಕಾಮೋಡಿಟಿ ಮನಿ ಅಂತ ಕರೀತದೆ. ಕಾಮೋಡಿಟಿ ಮನಿ. ಹಣದಲ್ಲಿ 2 ಥರ ಇರುತ್ತೆ. ಮೊದಲನೇದು ಕಾಮೋಡಿಟಿ ಮನಿ ಅಂತ ಕರಿತೇವೆ, ಎರಡನೇದನ್ನು ನಾವು ಫಿಯೇಟ್ ಮನಿ ಅಂತ ಕರಿತೇವೆ. ಒನ್ ಇಸ್ ಕಾಮೋಡಿಟಿ ಮನಿ, ಒನ್ ಮೋರ್ ಇಸ್ ಫಿಯೇಟ್ ಮನಿ. ಓಕೆ, ಇವಾಗ ಈ 2 ಥರದ ಹಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಭಾರತದಲ್ಲಿ ಫಿಯೇಟ್ ಮನಿ ಇದೆ, ನಾವು ಇದನ್ನು ಬಳಸ್ತೇವೆ. ಬಟ್ ಲೆಟ್ ಮಿ ಗೋ ವಿತ್ ದ ಸ್ಟೋರಿ. ನೋಡಿ, ಕಾಮೋಡಿಟಿ ಮನಿ ಅಂದರೆ ಒಂದು ನಾಣ್ಯ ಇದೆ ಅಂತ ಇಟ್ಕೊಳ್ಳಿ. ದರ್ ಇಸ್ ಅ ಕಾಯಿನ್. ಒಂದು ನಾಣ್ಯ ಇದೆ. ಈ ನಾಣ್ಯ ಇದೆ ಅಲ್ವಾ, ಇದು ಚಿನ್ನದಿಂದ ಮಾಡಿದ್ದಾರೆ. ಈ ನಾಣ್ಯ ಏನಿದೆ ಇದು ಚಿನ್ನದಿಂದ ಮಾಡಿದ್ದಾರೆ. ಇಟ್ಸ್ ಅ ಗೋಲ್ಡ್ ಕಾಯಿನ್. ಇಟ್ಸ್ ಅ ಗೋಲ್ಡ್ ಕಾಯಿನ್. ಇವಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಈ ಗೋಲ್ಡ್ ಕಾಯಿನ್ ಇದ್ದರೆ, ಇದು ಒಂದು 20 ಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ. ನೀವು ಜಸ್ಟ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಗೊಂದು ನಾನು ಗೋಲ್ಡ್ ಕಾಯಿನ್ ಕೊಡ್ತೇನೆ, 20 ಗ್ರಾಮ್ ಇದೆ. ಈ 20 ಗ್ರಾಮ್ ಚಿನ್ನನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಯಾವುದಾದ್ರೂ ಅಂಗಡಿಗೆ ಹೋಗಿ ಅವನಿಗೆ ನಾಣ್ಯನ ಕೊಟ್ಟು, ಅವನಿಗೆ ಕಾಯಿನ್ನ ಕೊಟ್ಟು, ಇದ್ರ ಬದಲಾಗಿ ನನಗೆ ಚಿಕನ್ ಬೇಕು, ಮಟನ್ ಬೇಕು, ಫಿಶ್ ಬೇಕು, ಬಟ್ಟೆ ಬೇಕು, ಅಥವಾ ದವಸ ಧಾನ್ಯ ಬೇಕು, ಒಂದು ಕುದುರೆ ಬೇಕು ಅಂತ ಕೇಳಿದ್ರೆ ಕೊಡ್ತಾರಾ? ಕೊಡಲ್ವಾ? ಕೊಡ್ತಾರೆ. ಬಿಕಾಸ್ ಯಾಕೆ? ಇಲ್ಲಿ ಚಿನ್ನಕ್ಕೆ ಬೆಲೆ ಇದೆ. ಈ ಹಣನ ಮಾಡೋಕ್ಕೆ ಯೂಸ್ ಮಾಡಿರುವಂಥ ವಸ್ತು ಏನಿದೆ, ವಸ್ತು ಅಥವಾ ಏನಂತಾರೆ, ಈ ಪರ್ಟಿಕ್ಯುಲರ್ ಕಾಯಿನ್ನ ಮಾಡೋಕ್ಕೋಸ್ಕರ ಬಳಸಿರುವಂಥ ವಸ್ತು ಏನಿದೆ, ಆ ವಸ್ತು ಅಥವಾ ದ್ರವಕ್ಕೇನೆ ಒಂದು ವ್ಯಾಲ್ಯೂ ಇದೆ. ಅರ್ಥ ಆಗ್ತಿದೆಯಾ? ಚಿನ್ನದ ನಾಣ್ಯ ಆಗಿರ್ಬೋದು, ಬೆಳ್ಳಿ ನಾಣ್ಯ ಕೇಳಿರ್ತೀರ ನೀವು, ಇದು ಬೆಳ್ಳಿ ಅಂತ ಇಟ್ಕೊಳ್ಳಿ. ಸಿಲ್ವರ್ ಕಾಯಿನ್ಸ್ ಹಳೆ ಕಾಲದಲ್ಲಿ ಕುಶಾನಸ್, ಗುಪ್ತಾಸ್ ಟೈಮ್ ಪೀರಿಯಡಲ್ಲಿ ಇದೆಲ್ಲ ನಡೀತಾ ಇತ್ತು. ಸೊ ಇವಾಗ ಏನಾಗ್ತಿದೆ, ಹಣದ ಜೊತೆಗೆ ಹಣನ ಮಾಡೋಕ್ಕೆ ಯೂಸ್ ಮಾಡಿರುವಂಥ ವಸ್ತು ಕೂಡ ಬೆಲೆ ಇದೆ. ಅಂಥ ಮನಿನ ನಾವು ಕಾಮೋಡಿಟಿ ಮನಿ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಕಾಮೋಡಿಟಿ ಮನಿ ಅಂದರೆ ಆ ನಾಣ್ಯಕ್ಕೆ ಬಳಸಿರುವಂಥ ವಸ್ತುವಿಗೆ ಒಂದು ಬೆಲೆ ಇದೆ. ಸೊ ಆ ನಾಣ್ಯನ ತೊಗೊಂಡೋಗಿ ನೀವು ಎಲ್ಲೇ ಕೊಡಿ, ಅದು ಮಾರ್ಕೆಟಲ್ಲಿ ಚಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಭಾರತದಲ್ಲಿ ಇದ್ದೀರಾ, ಇಂಡಿಯಾದಲ್ಲಿ ಇದ್ದೀರಾ, ನಿಮ್ಮ ಹತ್ರ 20 ಗ್ರಾಮ್ ಕಾಯಿನ್ ಇದೆ. ಏನಾಯಿತು, ನೀವು ಒಂದು ಅಮೆರಿಕನ್ ಟ್ರಿಪ್ಗೆ ಹೋಗಿ ನೀವೀಗ USA ಅಲ್ಲಿದ್ದೀರಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೋಗಿದ್ದೀರಾ. ಸೊ ಅಮೆರಿಕಾದಲ್ಲಿ ಡಾಲರ್ಸ್ ಎಲ್ಲ ಖರ್ಚಾಗೋಯ್ತು. ನಿಮ್ಮ ಹತ್ರ ಕೆಲವೊಂದು ಡಾಲರ್ಸ್ ಇತ್ತು, ಮುಗಿದೋಯ್ತು. ಬಟ್ ನಿಮ್ಮ ಕಿಶೆನ ನೀವು ಮುಟ್ಟು ನೋಡ್ಕೊಂಡಾಗ, ನಿಮ್ಮ ಪಾಕೆಟ್ನ ಚೆಕ್ ಮಾಡ್ಕೊಂಡಾಗ ನಿಮಗೆ ಈ ಗೋಲ್ಡ್ ಕಾಯಿನ್ ಸಿಗುತ್ತೆ.
ಕಷ್ಟ ಕಾಲದಲ್ಲಿ ಇದ್ದೀರಾ, ನಿಮ್ಮ ಕೈ ಏನೋ ಕಿಶೆಯಲ್ಲಿ ಹುಡುಕ್ತಾ ಇದ್ರೆ ನಿಮಗೆ 20 ಗ್ರಾಮಿನ ಗೋಲ್ಡ್ ಕಾಯಿನ್ ಸಿಕ್ಕಿದೆ. ಈ ಕಾಯಿನ್ನ ನೀವು USA ಕೊಟ್ಟರೆ ಅವ್ರು ಇದ್ರ ಬದಲಾಗಿ ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಕೊಡ್ತಾರಾ ಕೊಡಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಿನ್ನ ನಿಮ್ಮ ಕೈಯಲ್ಲಿರೋದು, ಅಮೆರಿಕಾಗೆ ಹೋಗಿದ್ದೀರಾ, ದುಡ್ಡು ಡಾಲರ್ಸ್ ಎಲ್ಲ ಖಾಲಿಯಾಗಿದೆ, ಭಾರತದಿಂದ ಹೋಗಿದ್ದೆ ಟ್ರಿಪ್ ಹೊಡಿಯೋಕ್ಕಂತ ಫ್ರೆಂಡ್ಸ್ ಜೊತೆ, ದುಡ್ಡೆಲ್ಲ ಖಾಲಿಯಾಗಿದೆ. ಸೊ ಇಲ್ಲಿ ಅಮೆರಿಕಾಗೆ ಹೋದಾಗ ಈ ಚಿನ್ನದ ನಾಣ್ಯನ ಕೊಟ್ಟಾಗ ಅವ್ರು ಇದ್ರ ಬದಲಾಗಿ ನಿಮಗೆ ಡಾಲರ್ಸ್ ಕೊಡ್ತಾರಾ ಇಲ್ವಾ? ಇದ್ರ ಬದಲಾಗಿ ಅವ್ರು ನಿಮಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ಮಾಡಿ ಕೊಡ್ತಾರಾ ಇಲ್ವಾ? ಮಾಡಿ ಕೊಡ್ತಾರೆ. ಯಾಕೆ? ಈ ಚಿನ್ನದ ನಾಣ್ಯಗಿರುವಂಥ ಬೆಲೆಯಿಂದ ಇಂಥ ವಸ್ತುಗಳನ್ನ ನಾವು ಕೊಮೋಡಿಟಿ ಮನಿ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಕೊಮೋಡಿಟಿ ಮನಿ ಆರ್ ಯೂನಿವರ್ಸಲ್. ವೆರಿ ಇಂಪಾರ್ಟೆಂಟ್ ಫೀಚರ್ ಈಸ್ ದೀಸ್ ಆರ್ ಯೂನಿವರ್ಸಲ್. ಯೂನಿವರ್ಸಲ್ ಅಂದರೆ ಏನು? ಯೂನಿವರ್ಸಲ್ ಅಂದರೆ ಏನು? ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಈ ಮನಿನ ಕೊಟ್ಟು ನೋಡಿ, ಹಣನ ಕೊಟ್ಟು ನೋಡಿ, ಇದು ಮಾರ್ಕೆಟಲ್ಲಿ ಚಲಾವಣೆಗೆ ಬರುತ್ತೆ. ಹಾಗೂ ಚಿನ್ನದ ನಾಣ್ಯಗಳ ಮೇಲೆ ಯಾವುದೇ ರೀತಿ ಸೀಲ್ ಆ್ಯಂಡ್ ಸೈನ್ ಆಫ್ ಗವರ್ನಮೆಂಟ್ ಬೇಕಾಗಲ್ಲ. ಚಿನ್ನದ ನಾಣ್ಯಗಳ ಮೇಲೆ ಸೀಲ್ ಆ್ಯಂಡ್ ಸೈನ್ ಆಫ್ ದ ಗವರ್ನಮೆಂಟ್ ಬೇಕಾಗಲ್ಲ. ಬಿಕಾಸ್ ಚಿನ್ನನೇ. ಚಿನ್ನದ ನಾಣ್ಯನ ಕರಗಿಸಿ ನೀವೊಂದು ಚೆಂಡು ಥರ ಚಿಕ್ಕ ಚೆಂಡು ಮಾಡಿಕೊಟ್ರು ಕೂಡ ಚಿನ್ನನೇ. ಅಂಥ ಮನಿನ ನಾವು ಕೊಮೋಡಿಟಿ ಮನಿ ಅಂತ ಕರಿತೇವೆ. ಅಂದರೆ ಇಲ್ಲಿ ನಾಣ್ಯಕ್ಕೆ ತನ್ನದೇ ಆದಂಥ ಬೆಲೆ ಇದ್ದರೂ ಕೂಡ ಅದಕ್ಕೆ ಬಳಸಿರುವಂಥ ವಸ್ತುವಿನ ಬೆಲೆ ಕೂಡ ಅಮೋಘವಾಗಿರುತ್ತೆ. ಇಂಥ ಹಣಗಳನ್ನ ನಾವು ಕೊಮೋಡಿಟಿ ಮನಿ ಅಂತ ಕರಿತೇವೆ. ಬಟ್ ಪ್ರಾಬ್ಲಮ್ ಏನು? ಚಿನ್ನ ಮತ್ತು ಬೆಳ್ಳಿ ಇಂಥ ವಸ್ತುಗಳೇನಿದೆ, ಡೈಮಂಡ್ಸ್ ಇಂಥ ವಸ್ತುಗಳು ಏನು ಬರುತ್ತೆ ಅಲ್ವಾ, ಇದೆಲ್ಲ ಲಿಮಿಟೆಡ್ ರಿಸೋರ್ಸಸ್. ಒಂದಲ್ಲ ಒಂದಿನ ಖಾಲಿ ಆಗಿಬಿಡುತ್ತೆ. ಜೊತೆಗೆ ಇನ್ನೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 1 kg ಬೆಲೆ ಬಾಳುವಂಥ ಚಿನ್ನ ನಾಣ್ಯಗಳನ್ನ ನಿಮ್ಮ ಕಿಶೆಯಲ್ಲಿ ಇಟ್ಕೊಂಡು ನೀವು ಓಡಾಡ್ತಿರ್ಬೇಕಾದ್ರೆ 1 kgಗೆ ಅಥವಾ 100 ಗ್ರಾಮ್ ಅಂತ ಇಟ್ಕೊಳ್ಳಿ. ಅಂದರೆ ನಿಮ್ಮ ಹತ್ರ 5 ನಾಣ್ಯಗಳಿವೆ. 5 ನಾಣ್ಯಗಳನ್ನ ನೀವು ನಿಮ್ಮ ಕಿಶೆಯಲ್ಲಿ ಇಟ್ಕೊಂಡು ರೋಡಲ್ಲಿ ನಡಿಬೇಕಾದ್ರೆ ನಿಮ್ಮಲ್ಲೊಂದು ಭಯ ಇರುತ್ತೆ. ಏನು ಭಯ ಇರುತ್ತೆ? ಯಾರಾದರೂ ನನ್ನನ್ನು ಚುಚ್ಚಿ ಇದನ್ನು ಕತ್ಕೊಂಡು ಹೋಗ್ತಾರೇನೋ, ಯಾರಾದ್ರೂ ನನ್ನನ್ನು ಸಾಯಿಸಿ ಅಥವಾ ಹೊಡೆದಾಕಿ ಕತ್ಕೊಂಡು ಹೋಗ್ತಾರೇನೋ. ಸೊ ಯಾವಾಗ ಕೊಮೋಡಿಟಿ ಮನಿನ ನೀವು ಜಾಸ್ತಿ ಕ್ಯಾರಿ ಮಾಡೋಕ್ಕೆ ಶುರು ಮಾಡ್ತೀರೋ ಆವಾಗ ನಿಮ್ಮ ಮೇಲೆ ರಿಸ್ಕ್ ಫ್ಯಾಕ್ಟರ್ ಕೂಡ ಅಷ್ಟೇ ಇಂಪ್ರೂವ್ ಆಗುತ್ತೆ. ಇದನ್ನು ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಕೂಡ ಕರಿತೇವೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅದು ರೈಸ್ ಆಗೋದು ಯಾವಾಗ? ನಿಮ್ಮ ಹತ್ರ ಕೊಮೋಡಿಟಿ ಮನಿ ಇದ್ದಾಗ. ನೆನ್ಪಿಟ್ಕೊಳ್ಳಿ, ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್ ಇರ್ಬೋದು, ಆ ವಸ್ತುಗೆ ಒಂದು ಬೆಲೆ ಇರ್ಬೋದು, ಜೊತೆಗೆ ಏನಾಗುತ್ತೆ ಯೂನಿವರ್ಸಲ್ ವ್ಯಾಲ್ಯೂ ಇದು, ಆ್ಯಂಡ್ ಸೀಲ್ ಆ್ಯಂಡ್ ಸೈನ್ ಆಫ್ ದ ಗವರ್ನಮೆಂಟ್ ಬೇಕಾಗಲ್ಲ. ಬಟ್ ಯಾವಾಗ ಇಂಥ ವಸ್ತುಗಳನ್ನ ನೀವು ಜಾಸ್ತಿ ಕ್ಯಾರಿ ಮಾಡ್ತಾ ಹೋಗ್ತಿರೋ ನಿಮ್ಮ ಪ್ರಾಣಕ್ಕೆ ಆಪತ್ತು ಕೂಡ ಅಷ್ಟೇ ಬರ್ತಾ ಹೋಗುತ್ತೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಫ್ ಕೊಮೋಡಿಟಿ ಮನಿ. ಇದನ್ನು ಓವರ್ಟೇಕ್ ಮಾಡೋಕ್ಕೆ ಏನು ಮಾಡ್ತಾರೆ? ಫಿಯೇಟ್ ಮನಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಯ್ತಪ್ಪ, ಫಿಯೇಟ್ ಮನಿ ಅಂದರೆ ಏನು ಅಂತ ಕೇಳೋದಾದರೆ ನೋಡಿ, ಒಂದು ಪೇಪರ್ ತಗೊಳ್ಳಿ. ನೀವು ನಿಮ್ಮ ನೋಟ್ಬುಕ್ಕಲ್ಲಿರುವಂಥ ಒಂದು ಪೇಪರ್ ತಗೊಳ್ಳಿ ಈ ಥರ. ಓಕೆ, ನಿಮ್ಮ ನೋಟ್ಬುಕ್ ಇದೆ ಅಲ್ವಾ, ಈಗ ಬರ್ಕೊಳ್ತಿದ್ದೀರಲ್ವಾ, ಒಂದು ಶೀಟ್ನ ಹರಿದು ನೀವು ನಿಮ್ಮ ಫ್ರೆಂಡಿಗೆ ಕೊಟ್ಟರೆ ಇದ್ರ ಬೆಲೆ ಎಷ್ಟು ಮಗ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ? ಮಚ್ಚ, ಇದೊಂದು ಖಾಲಿ ಪೇಪರ್, ಇದಕ್ಕೊಂದು ನಾನು 0.01 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಬೋದು ಅವನು. 1 ರೂಪಾಯಿ, 1 ಪೈಸೆ ಕೂಡ ಅಲ್ಲ, 1 ಪೈಸೆ. ಓಕೆ, 1 ಪೈಸೆ ಕೊಡ್ತೇನೆ ಮಚ್ಚ ಅಂತ ಹೇಳ್ಬೋದು ಅವ್ನು ನಿಮಗೆ. 1 ಪೈಸೆ ಕೊಡ್ತೀನಿ, ಇದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಸೊ ಈಗ ಈ ಪೇಪರಿನ ಬೆಲೆ ಎಷ್ಟು? ಬರೀ 1 ಪೈಸೆ. ಇವಾಗ ಇದೇ ನೋಟ್ನ ತಗೊಂಡೋಗಿ ನೀವು RBI ಅವ್ರಿಗೆ ಕೊಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಿ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಆ ಪೇಪರ್ ಅದೇ ಅಂತ, ನಮ್ಮ ಭಾರತದಲ್ಲಿ ನೋಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಪೇಪರ್ ಏನಿದೆ ಅದೇ ಪೇಪರ್ ನಿಮ್ಮ ಕೈಯಲ್ಲಿದೆ, ಇದನ್ನು ನೀವು RBIಗೆ ತಗೊಂಡೋಗಿ ಕೊಡಿ. ಸೊ RBI ಅವ್ರು ಏನು ಮಾಡ್ತಾರೆ? ಈ ಪೇಪರ್ ಕ್ವಾಲಿಟಿನ ಚೆಕ್ ಮಾಡಿ, ಓಕೆ ಭಾರತದಲ್ಲಿ ಬಳಸುತ್ತಿರುವಂಥ ನೋಟ್ ಪೇಪರ್, ಈ ಪೇಪರ್ 2 ಒಂದೇ ಅಂತ, ಇದ್ರ ಮೇಲೆ ಅವ್ರಿಗೆ ಏನು ಮಾಡ್ತಾರೆ? 2000 ರೂಪಾಯಿ ನೋಟ್ದು ಪ್ರಿಂಟ್ ಹೊಡಿತಾರೆ. ಸೊ ಇವಾಗ ಏನಾಗ್ತಿದೆ? ಸೇಮ್ ನೋಟ್ನ ಕಟ್ ಮಾಡಿ ಭಾರತದ 2000 ರೂಪೀಸ್ ನೋಟ್ ಡಿಸೈನ್, ಆ ಪಿಂಕ್ ಕಲರ್ ನೋಟ್ ಏನಿದೆ ಅದೇ ಥರ ಇದ್ರ ಮೇಲೆ ಪ್ರಿಂಟ್ ಹಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ, ಪ್ರಿಂಟ್ ಹಾಕ್ತಿದ್ದಾರೆ. ಇವಾಗ ಸೇಮ್ ಇದೊಂದು ಖಾಲಿ ಪೇಪರ್ ಆಗಿತ್ತು, ನಿಮ್ಮ ನೋಟ್ಬುಕ್ಕಲ್ಲಿದ್ದಂಥ ಒಂದು ಚಿಕ್ಕ ಪೇಪರ್ ಇದು. ಇನಿಷಿಯಲಿ ಏನಾಗಿತ್ತು? ಇದು ನಿಮ್ಮ ನೋಟ್ಬುಕ್ಕಲ್ಲಿದ್ದಂಥ ಒಂದು ಪೇಪರ್. ಆ ಶೀಟ್ನ ಹರಿದಾಗ ಅದ್ರ ಬೆಲೆ ಬರೀ 1 ಪೈಸೆ, ಆ ಪೇಪರ್ ಬೆಲೆ 1 ಪೈಸೆ. ಈ ಪೇಪರ್ನ ತಗೊಂಡೋಗಿ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇದ್ದೀರಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಪ್ರಿಂಟಿಂಗ್ ಪ್ರೆಸ್ಗೆ ತಗೊಂಡೋಗಿ, ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಏನಿದೆ ಅಲ್ಲಿ ತಗೊಂಡೋಗಿ ಇದ್ರ ಮೇಲೆ 2000 ರೂಪಾಯಿದು ಮುದ್ರೆ ಒತ್ತುತ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಹತ್ರ ನೋಟ್ ಇದ್ರೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನೋಡಿ, ಇಲ್ಲಿ ಗವರ್ನರ್ ಸಿಗ್ನೇಚರ್ ಕೂಡ ಇರುತ್ತೆ. ದೇರ್ಸ್ ಎ ಗವರ್ನರ್ ಸಿಗ್ನೇಚರ್ ಇದೆ, ಇಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಕೂಡ ಬರೆದಿರ್ತಾರೆ. ಆ್ಯಂಡ್ ಗಾಂಧಿ ತಾತ ಫೋಟೋ ಎಲ್ಲ ನೀವು ನೋಡಿರ್ತೀರಾ. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಲ್ಲಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್, ಗವರ್ನರ್ ಆಫ್ ಇಂಡಿಯಾ ಅಲ್ಲ, ಸಾರಿ, ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ದು ಸಿಗ್ನೇಚರ್ ಕೂಡ ಅಲ್ಲಿರುತ್ತೆ. ಗವರ್ನರ್ ಆಫ್ ಇಂಡಿಯಾ ಅಲ್ಲ, ಮೈ ಬ್ಯಾಡ್, ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಅವ್ರದ್ದು ಸಿಗ್ನೇಚರ್ ಕೂಡ ಇರುತ್ತೆ. ಇವಾಗ ಏನಾಗುತ್ತೆ? 10 ನಿಮಿಷ ಮುಂಚೆ ಇದು ಒಂದು ಖಾಲಿ ಪೇಪರ್, ಇದರ ಬೆಲೆ 1 ಪೈಸೆ.
10 ನಿಮಿಷದ ಮುಂಚೆ ಇದು ಖಾಲಿ ಪೇಪರ್, ಇದರ ಬೆಲೆ 1 ಪೈಸೆ. ಯಾವಾಗ ಇದು ರಿಸರ್ವ್ ಬ್ಯಾಂಕ್ ಹತ್ರ ಹೋಯ್ತು, ಇದ್ರ ಮೇಲೆ ಗವರ್ನರ್ ಸಿಗ್ನೇಚರ್ ಬಿತ್ತು, ಯಾವಾಗ ಇದ್ರ ಮೇಲೆ 2000 ರೂಪೀಸ್ ಅಂತ ಇಶ್ಯೂ ಆಯಿತು, ಇವಾಗ ಅದೇ ನೋಟಿನ ಬೆಲೆ 2000 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಮ ಕರೆನ್ಸಿನ ಅಥವಾ ದುಡ್ಡನ್ನ ಪ್ರಿಂಟ್ ಮಾಡಕ್ಕೆ ಯೂಸ್ ಮಾಡಿರುವಂಥ ವಸ್ತು ಏನಿದೆ, ಈ ಪರ್ಟಿಕ್ಯುಲರ್ ವಸ್ತುಗೆ ಯಾವುದೇ ರೀತಿ ಬೆಲೆ ಇಲ್ಲ. ಇಲ್ಲಿ ಏನಾಗ್ತಿತ್ತು, ಗೋಲ್ಡ್ ಕಾಯಿನ್ ಏನಿತ್ತು, ಚಿನ್ನಕ್ಕೆ ಬೆಲೆ ಇತ್ತು. ಬಟ್ ಇಲ್ಲಿ ಏನಾಗ್ತಿದೆ, ಈ ಪೇಪರ್ಗಷ್ಟು ಬೆಲೆ ಇಲ್ಲ. ಬಟ್ ಅದರ ಮೇಲೆ ಇರುವಂಥ ಸೀಲ್ ಅಂಡ್ ಸಿಗ್ನೇಚರ್ ಏನು ಕಾಣ್ತಿದೆ ಅಲ್ವಾ, ಈ ಸಿಗ್ನೇಚರ್ ಬೆಲೆಯಿಂದ ಸೇಮ್ 1 ಪೈಸೆ ಪೇಪರ್ ಇವಾಗ 2000 ರೂಪಾಯಿ ಬೆಲೆನ ಹೊಂದಿಕೊಳ್ಳುತ್ತೆ. ಇದನ್ನ ನಾವು ಫಿಯೇಟ್ ಮನಿ ಅಂತ ಕರಿತೇವೆ. ಫಿಯೇಟ್ ಮನಿ ಅಂದ್ರೇನು, ಕರೆನ್ಸಿನ ಮಾಡೋಕ್ಕೋಸ್ಕರ ಬಳಸಿರುವಂಥ ವಸ್ತುಗೆ ಬೆಲೆ ಇಲ್ಲ, ಬಟ್ ಆ ವಸ್ತು ಮೇಲೆ ಯಾವುದೋ ರೀತಿ ಒಂದು ಪ್ರಿಂಟ್ ಆದ ಕೂಡಲೇ ಅದಕ್ಕೆ ತನ್ನದೇ ಆದಂಥ ಸ್ವಭಾವನ ಪಡ್ಕೊಳ್ಳುತ್ತೆ, ತನಗೆ ಆದಂಥ ಒಂದು ಬೆಲೆನ ಪಡ್ಕೊಳ್ಳುತ್ತೆ. ಇದನ್ನು ನಾವು ಫಿಯೇಟ್ ಮನಿ ಅಂತ ಕರಿತೇವೆ. ಬಟ್ ಪ್ರಾಬ್ಲಮ್ ಏನಂದರೆ, ನೆನ್ಪಿಟ್ಕೊಳ್ಳಿ, ಇವಾಗ ಇಲ್ಲೇನಾಗಿತ್ತು, ನಾನು ಇಂಡಿಯಾದಲ್ಲಿದ್ದೆ, ಟ್ರಿಪ್ ಮಾಡಬೇಕಂತ ಇದ್ದೆ, ಮತ್ತೆ ನಾನು USA ಹೋದೆ, ಆಯಿತಾ, ಇಂಡಿಯಾದಲ್ಲಿದ್ದೆ, ಟ್ರಿಪ್ ಮಾಡೋಕ್ಕೆ ಹೋದೆ. ಇವಾಗ ಏನಾಗ್ತಿದೆ, ನಾನು 20,000 ರೂಪಾಯಿ ಭಾರತದ ಕರೆನ್ಸಿನ ಕಿಶೆಯಲ್ಲಿ ಇಟ್ಕೊಂಡಿದ್ದೇನೆ, ನಾನು $2,000 ಕೂಡ ತೊಗೊಂಡಿದ್ದೇನೆ. ಅರ್ಥ ಮಾಡ್ಕೊಳ್ಳಿ, 20,000 ರೂಪಾಯಿ ಕೂಡ ಇದೆ, $2,000 ಕೂಡ ಇದೆ. ನಾನು ಅಮೆರಿಕಾಗೆ ಹೋದೆ, $2,000 ಈಗ ಕಂಪ್ಲೀಟ್ಲಿ ಖರ್ಚಾಗಿದೆ. $2,000 ಏನಾಯಿತು, ಖರ್ಚಾಗೋಯ್ತು. ಓಕೆ, ಇವಾಗ ನನ್ನ ಹತ್ರ ಏನು ಉಳ್ಕೊಂಡಿದೆ, 20,000 ರೂಪಾಯಿ ಉಳ್ಕೊಂಡಿದೆ. ಇದನ್ನು ನೀವು ಅಮೆರಿಕನ್ ಅಂಗಡಿಗೆ ಹೋಗಿ ಕೊಟ್ಟರೆ ಅವ್ರು ಇದನ್ನು ತಿರಸ್ಕರಿಸ್ತಾರ. ಯಾಕೆ, ಅಮೆರಿಕದ ಅಫಿಷಿಯಲ್ ಕರೆನ್ಸಿ ಬಂದುಬಿಟ್ಟು ಡಾಲರ್ಸ್, ನೀವು ಅವ್ರಿಗೆ ಕೊಡ್ತಾ ಇರೋದು ರುಪೀಸ್. ಇವಾಗ ಅವರು ಎಕ್ಸೆಪ್ಟ್ ಮಾಡಲ್ಲ. ಅವ್ರು ಏನು ಹೇಳ್ತಾರೆ, ನೋಡ್ಗೋರು, ರುಪೀಸ್ ಎಲ್ಲ ನಮಗೆ ವರ್ಕೌಟ್ ಆಗಲ್ಲ, ಕೊಟ್ಟರೆ ಡಾಲರ್ ಕೊಡಿ, ಇಲ್ಲ ಮನೆ ಕೊಡಿ ಅಂತ ಹೇಳ್ತಾರೆ. ಇವಾಗ ಏನಾಗ್ತಿದೆ ಅರ್ಥ ಮಾಡ್ಕೊಳ್ಳಿ, ಫಿಯೇಟ್ ಮನಿದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದರೆ, ಒಂದು ಅದರ ಮೇಲೆ ಗವರ್ನೆನ್ಸ್ ಆರ್ ಗವರ್ನೆಂಟ್ ಆಫ್ ಗವರ್ಮೆಂಟ್ ಬಾಡಿ ಆರ್ ಆ ದೇಶನ ರೂಲ್ ಮಾಡ್ತಿರುವಂಥ ಗವರ್ನಮೆಂಟದು ಅದಕ್ಕೆ ಸಪೋರ್ಟ್ ಬೇಕು. ಫಸ್ಟ್ ಒನ್, ಅದಕ್ಕೆ ಗವರ್ನರ್ ಸಿಗ್ನೇಚರ್ ಇರುತ್ತೆ, ಒಂದು ಎವಿಡೆನ್ಸ್ ಬೇಕು. ಯಾಕಂದರೆ ಅದು ಜಸ್ಟ್ ಪೇಪರ್, ಆ ಪೇಪರ್ನ 2,000 ರೂಪಾಯಿ ಅಂತ ಹೆಂಗೆ ನಂಬ್ತೀರಾ? ಯಾರಾದರೂ ಬಂದು ಶ್ಯೂರಿಟಿ ಕೊಟ್ಟಾಗ, ನಿಮಗೆ ಶ್ಯೂರಿಟಿ ಕೊಡೋದು ಯಾರು? ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಥವಾ ಅವ್ರು ನಿಮಗೆ ಶ್ಯೂರಿಟಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ಒನ್, ಇಂಟರ್ನ್ಯಾಷನಲ್ ಬೌಂಡ್ರಿ ದಾಟಿದಾಗ ಆ ಪರ್ಟಿಕ್ಯುಲರ್ ನೋಟ್ಗೆ ಬೆಲೆ ಕಳ್ಕೋಬಹುದು. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೆಲೆ ಕಳ್ಕೋಬಹುದು. ಯಾಕೆ? ರುಪೀಸ್ ಇಸ್ ದ ಅಫಿಷಿಯಲ್ ಕರೆನ್ಸಿ ಆಫ್ ಇಂಡಿಯಾ. ನಮ್ಮ ಹತ್ರ ಇರುವಂಥ ರುಪಿ ಏನಿದೆ, ಇದು ಭಾರತದ ಅಫಿಷಿಯಲ್ ಕರೆನ್ಸಿ. ಭಾರತದ ಮೂಲೆಗೆ ಹೋಗಿ ನೀವು ಈ ನೋಟ್ ಕೊಡಿ, ಚಲಾವಣೆಯಲ್ಲಿರುತ್ತೆ. ಬಟ್ ಯಾವಾಗ ನೀವು ಭಾರತದ ಗಡಿ ದಾಟಿ ಬೇರೆ ದೇಶಕ್ಕೆ ಹೋಗ್ತಿರೋ, ಅದು ತಮ್ಮ ಮಾನ್ಯತೆನ ಕಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಯೇಟ್ ಮನಿ ಆ್ಯಂಡ್ ಕಮೋಡಿಟಿ ಮನಿ. ಕಮೋಡಿಟಿ ಮನಿಯಲ್ಲಿ ವಸ್ತುಗೂ ಬೆಲೆ ಇದೆ, ಫಿಯೇಟ್ ಮನಿಯಲ್ಲಿ ಆ ಪರ್ಟಿಕ್ಯುಲರ್ ವಸ್ತುಗೆ ಬೆಲೆ ಇಲ್ಲ, ಅದರ ಮೇಲೆ ಇರುವಂಥ ಚಿಹ್ನೆ ಲಾಂಛನದಿಂದ ಅದಕ್ಕೊಂದು ಬೆಲೆನ ಪಡ್ಕೊಳ್ತಾರೆ. ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಮನೀಸ್ ಯು ನೀಡ್ ಟು ನೋ. ಈಗ ಮನಿ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಹೇಳೋದಾದರೆ, ಬಾರ್ಟರ್ ಸಿಸ್ಟಮಲ್ಲಿ ಇದ್ದಂಥ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ. ಸೊ ಇವಾಗ ಏನಾಗುತ್ತೆ, ನೀವೊಂದು ಕುರಿ ತೊಗೋಬೇಕಂತ ಇದ್ದೀರಾ, ನಿಮ್ಮ ಹತ್ರ 2,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಕುರಿ ಬೆಲೆ ಬಂದು 1,000 ಅಂತ ಇಟ್ಕೊಳ್ಳಿ. ಸೊ ಏನಾಗುತ್ತೆ, ಅವ್ನು ನಿಮಗೆ ಕುರಿ ಕೂಡ ಕೊಡ್ತಾನೆ, ಜೊತೆಗೆ 1,000 ಚಿಲ್ಲರೆ ಕೂಡ ಕೊಡ್ತಾನೆ. ಇದು ಬಾರ್ಟರ್ ಸಿಸ್ಟಮಲ್ಲಿ ಇರಲಿಲ್ಲ. ಬಾರ್ಟರ್ ಸಿಸ್ಟಮಲ್ಲಿ ತೊಗೊಂಡ್ರೆ ಫುಲ್ ತೊಗೋಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಇಲ್ಲೇನಾಗ್ತಿದೆ, ವಸ್ತು ಕೂಡ ತಗೊಳ್ಳಿ, ಚಿಲ್ಲರೆ ಕೂಡ ತಗೊಂಡೋಗಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಫಿಯೇಟ್ ಮನಿ. ಆ್ಯಂಡ್ ಭಾರತದಲ್ಲಿ ಇರುವಂಥ ಫಿಯೇಟ್ ಮನಿ ಕರೆನ್ಸಿ ಯಾವುದು? ರುಪಿ. ಅದು ನಿಮಗೆ ಗೊತ್ತಿರುತ್ತೆ, ನಾವು ರುಪೀಸ್ನ ಫಾಲೋ ಮಾಡ್ತೇವೆ. ಅಮೆರಿಕದಲ್ಲಿ ಡಾಲರ್ಸ್ ಇದೆ, ಜಪಾನಲ್ಲಿ ಎನ್ ಇದೆ, ಅದೇ ರೀತಿ ನೀವು ಕೆನಡಾಗೆ ಹೋದರೆ ಕೆನಡಿಯನ್ ಡಾಲರ್ಸ್ ಇದೆ. ಸೊ ಇಂಥದ್ದು, ಆ್ಯಂಡ್ ಯೂರೋಸ್ ಇದೆ, ಪೌಂಡ್ಸ್ ಇದೆ, ತುಂಬ ಇದೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಸ್ ಮಚ್ ಆಸ್ ಯು ಕ್ಯಾನ್. ಓಕೆ, ಸೊ ಈಗೇನಾಗಿದೆ, ನಿಮಗೆ ಬಾರ್ಟರ್ ಸಿಸ್ಟಮ್ ಅಂದರೆ ಏನಂತ ಗೊತ್ತಾಗಿದೆ, ಬಾರ್ಟರ್ ಸಿಸ್ಟಮಲ್ಲಿ ಇದ್ದಂಥ ತೊಂದರೆ ಏನಂತ ಗೊತ್ತಾಗಿದೆ. ಅದನ್ನು ರಿಸಾಲ್ವ್ ಮಾಡೋಕ್ಕೋಸ್ಕರ ಏನಾಗಿದೆ, ಈಗ ದುಡ್ಡನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದುಡ್ಡಲ್ಲಿ 2 ಥರ ಇದೆ, ಕಾಮೋಡಿಟಿ ಮನಿ ಮತ್ತು ಫಿಯೇಟ್ ಮನಿ ಅಂತ. ಮಾರ್ಕೆಟ್ ಇದೆ. ಮಾರ್ಕೆಟ್ ಅಂದರೆ ಏನು? ವಸ್ತುಗಳ ಬದಲಾವಣೆ ಆಗುವಂಥ ಒಂದು ಜಾಗ. ಅಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಹಣ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದ್ದರೆ ಬೆಲೆ ಏರಿಕೆ ಆಗುತ್ತೆ. ಡಿಮಾಂಡ್ ಕಮ್ಮಿ ಇದೆ, ಸಪ್ಲೈ ಜಾಸ್ತಿ ಇದೆ, ಡಿಮಾಂಡ್ ಕಮ್ಮಿ ಇದೆ, ಸಪ್ಲೈ ಜಾಸ್ತಿ ಇದೆ ಅಂದರೆ ಪ್ರೈಸ್ ಕಮ್ಮಿ ಆಗುತ್ತೆ. ಇಷ್ಟು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರಬೇಕು. ಸೊ ಇವಾಗ ಇನ್ನು ಮುಂದೆ ಹೋಗೋಣ ಫ್ರೆಂಡ್ಸ್. ನೋಡಿ, ನಾನು ಏನು ಕಲಿಸ್ತಾ ಇದ್ದೀನಿ ಇವಾಗ ನಿಮಗೆ, ಇದು ಪ್ಯೂರ್ ಬೇಸಿಕ್ಸ್. ನೀವು ಆದಷ್ಟು ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ನೀವು ಪದೇ ಕೇಳ್ತಾ ಇರಬೇಕು. ಬಿಕಾಸ್ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ಸ್ನ ನಾನು ಕವರ್ ಮಾಡ್ತಾ ಇದ್ದೇನೆ ಇಲ್ಲಿ. ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಎಲ್ಲೇ ಡೌಟ್ ಬಂದರೂ ಕೂಡ ಸ್ಟಾಪ್ ಮಾಡಿ. ಸೊ ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ. ಇಲ್ಲಿ ಪಾಸ್ ಮಾಡ್ಕೊಳ್ಳಿ, ಈಗ ಒಂದ್ಸಲ ರಿವೈಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆನಾ? ಓಕೆ, ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ. ಗೈಸ್, ಇವಾಗ ಎಕಾನಾಮಿಕ್ಸ್ ಅಂದರೆ ಏನು? ಎಕಾನಮಿ ಅಂದರೆ ಗೊತ್ತಾಯಿತು ನಿಮಗೆ, ಎಕಾನಾಮಿಕ್ಸ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎಕಾನಾಮಿಕ್ಸ್? ನೋಡಿ, ಎಕಾನಾಮಿಕ್ಸ್ ಅಂದರೆ ಇಟ್ ಡೀಲ್ಸ್ ವಿತ್ ಮ್ಯಾನೇಜ್ಮೆಂಟ್. ಫಸ್ಟ್ ಥಿಂಗ್, ಇಟ್ ಡೀಲ್ಸ್ ವಿತ್ ಮ್ಯಾನೇಜ್ಮೆಂಟ್. ಏನು ಮ್ಯಾನೇಜ್ಮೆಂಟ್ ಮಾಡಬೇಕಪ್ಪ? ಕ್ಲಾಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾ? ಅಲ್ಲ.
ಮ್ಯಾನೇಜ್ಮೆಂಟ್ ಏನ್ರೇನು ನೋಡಿ, ಭಾರತನ ನೀವು ರೆಫರೆನ್ಸ್ ಆಗಿ ತಗೊಳ್ಳೋದಾದರೆ ನೋಡಿ, ಭಾರತವನ್ನೇ ನೀವು ರೆಫರೆನ್ಸ್ ಆಗಿ ತಗೊಳ್ಳೋದಾದರೆ ಭಾರತಕ್ಕೊಂದು ಬೌಂಡ್ರಿ ಇದೆಯಾ? ನಮ್ಮ ಹತ್ರ ಒಂದು ಬೌಂಡ್ರಿ ಇದೆ. ಬೌಂಡ್ರಿಯಲ್ಲಿ ಏನೇನು ಬರುತ್ತೆ? ಭಾರತದ ಫುಲ್ ನಕ್ಷೆ ಬರುತ್ತೆ, ಜೊತೆಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಬರ್ತಿದೆ, ಲಕ್ಷದ್ವೀಪ್ ಐಲ್ಯಾಂಡ್ಸ್ ಬರ್ತಾ ಇದೆ ಅಲ್ವಾ? ಸೊ ವಿ ಹ್ಯಾವ್ ಅ ಬೌಂಡ್ರಿ. ಈ ಬೌಂಡ್ರಿ ಒಳಗೆ ಯಾವುದೇ ಒಂದು ವಸ್ತು ಇದ್ದರೆ, ಯಾವುದೇ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಕಲ್ಲಿದ್ಲಿರ್ಬೋದು ಅಲ್ವಾ, ಮರಗಳಿರ್ಬೋದು, ಗಿಡಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ವಾಟ್ ಎವರ್ ಮೀನ್ಸ್ ಆಫ್ ಮಿನರಲ್ಸ್ ವಿ ಹ್ಯಾವ್, ಏನೇ ಇದ್ದರೂ ಕೂಡ ಅದನ್ನು ನಾವು ರಿಸೋರ್ಸಸ್ ಅಂತ ಕರಿತೇವೆ, ಅಥವಾ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೇವೆ. ನ್ಯಾಚುರಲ್ ಅಂದರೆ ಯಾಕೆ? ಪ್ರಕೃತಿ ನಮಗೆ ಕೊಡ್ತಾ ಇದೆ ಇದು ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೇವೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಈ ಬೌಂಡ್ರಿಯಲ್ಲಿ ಬರುವಂಥ ಪ್ರತಿಯೊಂದು ರಿಸೋರ್ಸ್ನ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ನಮಗೆ ಎಕಾನಮಿ ಕಲಿಸ್ಕೊಡ್ತಾ. ಇಟ್ಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ರಿಸೋರ್ಸಸ್. ನಮ್ಮಲ್ಲಿ ಇರುವಂಥ ರಿಸೋರ್ಸಸ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಆ್ಯಂಡ್ ಯಾಕೆ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಯಾಕೆ ಎಕನಾಮಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ತುಂಬ ಮುಖ್ಯ ಆಗುತ್ತೆ ಅಂತ ಇಟ್ಟರೆ ನೋಡಿ, ನಿಮ್ಮ ಹತ್ರ 1 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ 1 ಎಕರೆ ಜಮೀನಿದೆ ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ಜಮೀನು ಜಾಸ್ತಿ ಆಗಲ್ಲ. ಇದು 10 ವರ್ಷ ಆದಮೇಲೆ 20 ಎಕರೆ ಆಗಲ್ಲ. 1 ಎಕರೆ ಆಗೇ ಇರುತ್ತೆ. ಜಮೀನ್ ಏನಿದೆ, ಲ್ಯಾಂಡ್ ಏನಿದೆ, ಇಟ್ ಈಸ್ ಅ ಫಿಕ್ಸ್ಡ್ ರಿಸೋರ್ಸ್. ಅದು ಎಕ್ಸ್ಪಾಂಡ್ ಆಗಲ್ಲ. ನಮ್ಮ ದೇಹ ಬೆಳೀತಾ ಇದೆ, ಹಾಗೆ ಈಗ ನಮ್ಮ ನೆಲ ಬೆಳೆಯುತ್ತಾ ಇಲ್ಲ. 1 ಎಕರೆ ಅಂದರೆ 1 ಎಕರೆನೇ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಈ 1 ಎಕರೆಯಲ್ಲಿ ನೀವು ಏನು ಬೇಕಾದ್ರೂ ಉತ್ಪನ್ನ ಮಾಡಬಹುದು. ಇವಾಗ ನಿಮ್ಮ ಫ್ರೆಂಡ್ ಹೇಳ್ತಾನೆ, ನೋಡು ಗುರು, ನೀನು 2,000 ಇದ್ದರೆ, ನಿನ್ನ ಹತ್ರ 2,000 ರೂಪಾಯಿ ಇದ್ದರೆ, ಅದರಲ್ಲಿ ನೀನಿಲ್ಲಿ ರೈಸ್ ಬೆಳಿ, ಸುಮ್ಮನೆ ಎಕ್ಸಾಂಪಲ್ ಅಕ್ಕಿ ಬೆಳಿ, ನಿನಗೆ 1 ವರ್ಷ ಆದಮೇಲೆ 3,000 ರೂಪಾಯಿ ಬರುತ್ತೆ. ಆಯಿತಾ? ಏನು ಹೇಳ್ತಿದ್ದಾನೆ ನಿಮ್ಮೊಬ್ಬ ಫ್ರೆಂಡು, ನೋಡು ಮಚ್ಚ, ನಿನ್ನ ಹತ್ರ 2,000 ರೂಪಾಯಿ ಇದೆ, ನೀನು ಅಕ್ಕಿ ಬೆಳಿ, ನಿನಗೆ 1 ವರ್ಷ ಆದಮೇಲೆ 3,000 ಬರುತ್ತೆ ಅಂತ ಹೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಅವ್ನು ಹೇಳ್ತಾನೆ, ಮಚ್ಚ ನಿನ್ನ ಹತ್ರ 2,000 ಇದ್ದರೆ ಕೋಳಿ ಸಾಕು, ಕೋಳಿ ಸಾಕು, ಎಲ್ಲರೂ ಕೋಳಿ ತಿಂತಾರೆ, ನಿಮಗೆ 1 ವರ್ಷ ಆದಮೇಲೆ 5,000 ಬರುತ್ತೆ ಅಂತ ಹೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಮಚ್ಚ ನಿನ್ನ ಹತ್ರ 2,000 ಇದ್ದರೆ ನೀನೊಂದು ಕೆಲಸ ಮಾಡು, ಇಲ್ಲಿ ಹತ್ತಿ ಬೆಳಿ, ಕಾಟನ್ ಹತ್ತಿ ಬೆಳಿ, ನಿನಗೆ ಸುಮ್ಮನೆ ಎಕ್ಸಾಂಪಲ್ ಆಯಿತಾ, ಹತ್ತಿ ಬೆಳಿ, ನಿಂಗೆ 1 ವರ್ಷ ಆದಮೇಲೆ ಇಲ್ಲಿ 20,000 ಬರುತ್ತೆ ಅಂತ ಹೇಳ್ತಾನೆ. ನಿಮ್ಮ ಹತ್ರ ಇರೋದು 1 ಎಕರೆ ಜಮೀನು, ನಿಮ್ಮ ಹತ್ರ 3 ಸ್ನೇಹಿತರಿದ್ದಾರೆ. ಒಬ್ಬ ಬಂದು ನಿಮಗೆ ಅಕ್ಕಿ ಬೆಳಿ 3,000 ಸಿಗತ್ತೆ ಅಂತ ಹೇಳ್ತಾನೆ, ಇನ್ನೊಬ್ಬ ಬಂದು ಕೋಳಿ ಬೆಳಿ ನಿಮಗೆ 5,000 ಸಿಗತ್ತೆ ಅಂತ ಹೇಳ್ತಾನೆ, ಇನ್ನೊಬ್ಬ ಹತ್ತಿ ಬೆಳಿ ನಿಮಗೆ 20,000 ಸಿಗತ್ತೆ ಅಂತ ಹೇಳ್ತಿದ್ದಾನೆ. ಎಸಂಪ್ಷನ್ ಇನ್ವೆಸ್ಟ್ಮೆಂಟ್ ಏನಿದೆ, ನೀವು ಹಾಕಬೇಕಾಗಿರುವಂಥ ಇದು ಏನಂತಾರೆ, ಇನ್ವೆಸ್ಟ್ಮೆಂಟ್ನ ಕನ್ನಡದಲ್ಲಿ ಏನೋ ಅಂತಾರಪ್ಪ, ನಂಗೆ ಮರ್ತೋಯ್ತು, ಬಿಡಿ. ನಿಮ್ದು ಇನ್ವೆಸ್ಟ್ಮೆಂಟ್ ಏನಿದೆ 2,000 ರೂಪಾಯಿ ಕಾನ್ಸ್ಟೆಂಟ್ ಆಗಿದೆ, ಬಟ್ ರಿಟರ್ನ್ಸ್ ನೋಡಿ ಹಿಂದೆ ಎಷ್ಟು ಬರುತ್ತೆ, 3,000, 5,000, 20,000. ನೀವು ಯಾವ್ದನ್ನ ಪಿಕ್ ಮಾಡ್ಕೊಳ್ತೀರಾ? ಅಫ್ಕೋರ್ಸ್ ನಿಮಗೆ ಜಾಸ್ತಿ ಲಾಭ ಬೇಕಲ್ವಾ? ಸೊ ಅದಕ್ಕೆ ಏನು ಮಾಡ್ತೀರಾ, ನೀವು ಹತ್ತಿನ ಪಿಕ್ ಮಾಡ್ಕೊಂಡು 20,000 ರಿಟರ್ನ್ನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಸೊ ಇವಾಗ ಏನಾಗ್ತಿದೆ, ರಿಸೋರ್ಸ್ ಸೇಮ್ ಇದೆ, 1 ಎಕರೆ ಜಮೀನೇ ಇದೆ ನಿಮ್ಮ ಹತ್ರ, ಬಟ್ 3 ಆಪ್ಷನ್ ಇರೋದ್ರಿಂದ ನೀವು ಯಾವ ಆಪ್ಷನ್ನ ಪಿಕ್ ಮಾಡ್ಕೊಳ್ತೀರ ಅನ್ನೋದೇನಿದೆ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್. ಇದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಬಂಡವಾಳ, ಓಕೆ, ಎಸ್, ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ, ಆಯಿತಾ, ಸಡನ್ನಾಗಿ ನೆನಪಾಯಿತು. ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಆಫ್ ದ ರಿಸೋರ್ಸಸ್. ಇದು ನಿಮಗೆ ಎಕನಾಮಿಕ್ಸ್ ಕಳಿಸ್ಕೊಡುತ್ತೆ. ಸೊ ಇವಾಗ ಯಾಕಣ್ಣ ಎಕನಾಮಿಕ್ಸಲ್ಲಿ ನಾವು ಮ್ಯಾನೇಜ್ಮೆಂಟ್ನ ಕಲಿಬೇಕು ಅಂತ ನೀವು ಕೇಳೋದಾದರೆ, ಎಕನಾಮಿಕ್ಸಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅಪಾರ್ಚುನಿಟಿ ಕಾಸ್ಟ್. ಈ ಎಕನಾಮಿಕ್ಸ್ ಅನ್ನೋ ಬೇಸಿಸ್ ಏನಿದೆ, ದ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್ ಏನಿದೆ ಫಾರ್ ದ ಪ್ರೊಡಕ್ಷನ್ ಆರ್ ಆಪ್ಟಿಮಲ್ ಪ್ರೊಡಕ್ಷನ್ ಆಫ್ ದ ರಿಸೋರ್ಸಸ್, ಅಂದರೆ ನಮ್ಮ ಹತ್ರ ಇರುವಂಥ ವಸ್ತುಗಳಲ್ಲಿ ಅತಿ ಹೆಚ್ಚು ಉತ್ಪನ್ನ ಮಾಡೋದು ಯಾಕೆ ಅಂತ ನೀವು ಕೇಳೋದಾದರೆ, ಇಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಪಾರ್ಚುನಿಟಿ ಕಾಸ್ಟ್ ಅನ್ನೋ ಒಂದು ಪದ ಬರುತ್ತೆ. ಸೊ ಇವಾಗ ಅಪಾರ್ಚುನಿಟಿ ಕಾಸ್ಟ್ ಅಂದರೆ ಏನು ನೋಡಿ, ನಾನು ನಿಮಗೆ 3 ಆಪ್ಷನ್ಸ್ ಕೊಟ್ಟಿದ್ದೆ, ನೀವು ಅಕ್ಕಿ ಬೆಳೀರಿ, ಕೋಳಿ ಬೆಳೀರಿ, ಕಾಟನ್ ಬೆಳೀರಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡಿದೆ ಫಸ್ಟ್ ಕೇಸಲ್ಲಿ, ಈಗ ಅರ್ಥ ಮಾಡ್ಕೊಳ್ಳಿ, ಅಪಾರ್ಚುನಿಟಿ ಕಾಸ್ಟ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲನೇ ಆಪ್ಷನ್ನ ಪಿಕ್ ಮಾಡಿಕೊಂಡೆ, ಅಂದರೆ ನಾನು ಅಕ್ಕಿ ಬೆಳೆಯೋಕ್ಕೆ ಒಪ್ಕೊಂಡೆ. ಸೊ 2,000 ರೂಪಾಯಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ, 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 3,000 ರೂಪಾಯಿನ ಪಡ್ಕೊಂಡೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಯಿತು, ನೀವು ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ನ ಕಳ್ಕೊಬಿಟ್ರಿ. ನೀವು ಯಾವಾಗ 1 ವರ್ಷಕ್ಕೋಸ್ಕರ ಅಕ್ಕಿ ಬೆಳಿತೀನಿ ಅಂತ ಫಿಕ್ಸ್ ಆದರೂ ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ನ ಕಳ್ಕೊಂಡ್ರಿ. ನೀವು ಸೆಕೆಂಡ್ ಆಪ್ಷನ್ನ ಮಾಡಿದರೆ ಏನಾಗ್ತಿತ್ತು, ನಿಮಗೆ 5,000 ಬರ್ತಾಯಿತ್ತು. ನೀವು ಥರ್ಡ್ ಆಪ್ಷನ್ನ ಪಿಕ್ ಮಾಡಿದರೆ ಏನಾಗ್ತಿತ್ತು, ನಿಮಗೆ 20,000 ಬರ್ತಾಯಿತ್ತು. ಇವಾಗ ನಿಮ್ಗೆ ಎಷ್ಟು ಬಂದಿದೆ, 3,000 ಬಂದಿದೆ. ಸೊ ಇಲ್ಲಿ ನಿಮಗೆ 2,000 ನಷ್ಟ ಆಯಿತು.
ಒಂದು ನಿಮಿಷ, ಇಲ್ಲಿ ನಿಮಗೆ 2,000 ನಷ್ಟ ಆಯಿತು, ಇಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಗುತ್ತಪ್ಪ, 17,000 ಏನು ನಷ್ಟ ಆಗಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಎಸ್ ಅಪಾರ್ಚುನಿಟಿ ಕಾಸ್ಟ್. ಅಂದರೆ ನಿಮ್ಮ ಹತ್ರ ಇರುವಂಥ ಅವಕಾಶಗಳಲ್ಲಿ ನೀವು ಒಂದು ಅವಕಾಶನ ಪಿಕ್ ಮಾಡ್ಕೊಂಡಾಗ ಇನ್ನೊಂದು ಅವಕಾಶದಿಂದ ನೀವೇನು ಕಳ್ಕೊಳ್ತೀರಾ ಅಲ್ವಾ, ಅದನ್ನು ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ದಿಸ್ ಇಸ್ ದ ಫ್ಯಾಕ್ಟರ್ ಆಫ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ನಿಮಗೆ PUC ಆದಮೇಲೆ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗೋ 2 ಅವಕಾಶ ಇತ್ತು. ನೀವು ಡಾಕ್ಟರ್ ಆಗಿದ್ದೀರಾ, ಸೊ ಡಾಕ್ಟರ್ ಆಗಿ ನೀವು ಎಷ್ಟೋ ದುಡಿತಾ ಇದ್ದೀರಾ, ಅದೇ ನೀವು ಇಂಜಿನಿಯರ್ ಆಗಿದ್ದಿದ್ರೆ ಏನು ದುಡಿತಾ ಇರ್ಬೋದಿತ್ತು ಅಂತ ನೀವು ಆಲೋಚನೆ ಮಾಡ್ತೀರಲ್ವಾ, ದಟ್ ಈಸ್ ದ ಅಪಾರ್ಚುನಿಟಿ ಕಾಸ್ಟ್. ಅವಕಾಶದ ಕಳ್ಕೊಂಡಿರುವಂಥ ಬೆಲೆ ಅದು. ಇನ್ ಕೇಸ್ ನೀವೀಗ ಇಂಜಿನಿಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದಿದ್ರು ನಾನು ಮರ್ಸಿಡೀಸ್ ಕಾರಲ್ಲಿ ಓಡಾಡ್ತಿದ್ದೆ ಅಂತ ಏನು ನಿಮ್ಮ ಕನಸುಗಳು ಬರುತ್ತಲ್ವ ನಿಮ್ಮ ತಲೆಯಲ್ಲಿ, ಅದನ್ನು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ. ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಜಾಗದಲ್ಲಿ, ಅದೇ ಜಾಗದಲ್ಲಿ ಬೇರೆ ಥರ ಇನ್ವೆಸ್ಟ್ಮೆಂಟ್ ಮಾಡಬಹುದಿತ್ತೇನೋ ಅನ್ನೋ ಆಲೋಚನೆಯಿಂದ ನಿಮಗೆ ಏನು ನಷ್ಟ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆ ಬರುತ್ತಲ್ವಾ, ಅದನ್ನು ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಅದಕ್ಕೆ ಎಕನಾಮಿಕ್ಸಲ್ಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ಒಂದೀಗ ಚಿಕ್ಕ ಇಂಡಿಯಾ ಲೆವೆಲಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಆಯಿತಾ. ಇದು ಭಾರತದ ನಕ್ಷೆ ಅಂತ ಇಟ್ಕೊಳ್ಳಿ. ಓವರ್ ಆಲ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಭಾರತದ ನಕ್ಷೆ ಇದೆ. ಸೊ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನೆನ್ಪಿಟ್ಕೊಳ್ಳಿ, ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾನೀಗೊಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡಬೇಕು. ಸೊ ಏನು ಮಾಡ್ತೇನೆ, ನಾನೊಂದು ಹೈವೇನ ಸೃಷ್ಟಿ ಮಾಡ್ತಾ ಇದ್ದೇನೆ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದು ಹೈವೇನ ಸೃಷ್ಟಿ ಮಾಡ್ತಾ ಇದ್ದೇನೆ ಆಯಿತಾ. ಈ ಹೈವೇ ಇವಾಗ ಏನಾಗ್ತಿದೆ ಅರ್ಥ ಮಾಡ್ಕೊಳ್ಳಿ. ಈ ಹೈವೇಯಿಂದ ನಮಗೆ ಗೌರ್ಮೆಂಟ್ಗೆ ದುಡ್ಡು ಬರೋದು ಟೋಲ್ಸಿಂದ, ಗೊತ್ತಿದೆ. ಎಲ್ಲೋದ್ರೂ ಕೂಡ ಟೋಲಲ್ಲಿ ನಿಮಗೆ ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ಟಾಗುತ್ತೆ. ಅರ್ಥ ಮಾಡ್ಕೊಳ್ತಾ ಹೋಗಿ ಕಾನ್ಸೆಪ್ಟ್ನ, ಹ್ಯಾಟ್ ಮಾಡೋಕೆ ಹೋಗಬೇಡಿ ಆಯಿತಾ. ಸೊ ಇವಾಗ ಈ ರಸ್ತೆ ಎಲ್ಲಿಂದ ಪಾಸ್ ಆಗ್ತಿದೆ ಅಲ್ವಾ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತೇನೋ, ದೇರ್ ಮೇ ಬಿ ಎ ಟೆಂಪಲ್ ಆನ್ ದಿಸ್ ರೋಡ್, ಇಲ್ಲೊಂದು ಟೆಂಪಲ್ ಇರ್ಬೋದು. ಅದೇ ದಾರಿಯಲ್ಲಿ ಬರಬೇಕಾದ್ರೆ ಇಲ್ಲಿ ಫಾರ್ಮರ್ಸ್ ಲ್ಯಾಂಡ್ ಇರ್ಬೋದು, ಇಲ್ಲಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಲ್ಯಾಂಡ್ ಇರ್ಬೋದು, ಇಲ್ಲಿ ಯಾವುದೋ ಕೆಲವೊಂದು ಫ್ಯಾಕ್ಟ್ರೀಸ್ ಇರ್ಬೋದು. ಅರ್ಥ ಮಾಡ್ಕೊಳ್ತಾ ಹೋಗಿ, ಇಲ್ಲೇನೋ ಕೆಲವೊಂದು ಫ್ಯಾಕ್ಟ್ರೀಸ್ ಇರ್ಬೋದು. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಬೇರೆ ಏನೋ ಇತ್ತು, ಈ ಪರ್ಟಿಕ್ಯುಲರ್ ಬೇರೆ 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 ವಸ್ತುಗಳಿತ್ತು. ಇದನ್ನೆಲ್ಲ ನಾವು ಒಡ್ಕೊಂಡು ಕಟ್ತಾ ಇದ್ದೀವಿ ರಸ್ತೆನ ಆಕಾಶದ ಮೇಲೆ ಕಟ್ಟಕ್ಕಾಗಲ್ಲ, ನೆಲದ ಮೇಲೆ ಕಟ್ಟಬೇಕು. ಸೊ ಇವಾಗ ಏನಾಗ್ತಿದೆ, ಕೆಲವೊಂದು ಜಮೀನನ್ನ ಕಿತ್ಕೊಳ್ತಾ ಇದ್ದೀವಿ, ಕೆಲವೊಂದು ಟೆಂಪಲ್ನ ಹೊಡೆದಾಕ್ತಾ ಇದ್ದೀವಿ. ಹೊಡೆದಾಕ್ಬಾರ್ದು, ಬಟ್ ಏನಾಗುತ್ತೆ, ಕೆಲವೊಂದು ಸಲ ಇಂಥ ಅನಿವಾರ್ಯ ರೀಸನ್ಸ್ಗಳಿಂದ ಟೆಂಪಲ್ಸ್ನ ಮೂವ್ ಮಾಡ್ತಾರೆ. ಹೊಡೆದಾಕಲ್ಲ, ಮೂವ್ ಮಾಡ್ತಾರೆ. ಟೆಂಪಲ್ ಬೇಡ, ಒಂದು ಕೆಲಸ ಮಾಡೋಣ, ಇಲ್ಲಿ ಹಾಸ್ಪಿಟಲ್ ಇತ್ತಂತ ಇಟ್ಕೊಳ್ಳೋಣ, ಶಿವ ತಪ್ಪಾಯ್ತಪ್ಪ, ಇಲ್ಲಿ ಹಾಸ್ಪಿಟಲ್ ಇತ್ತಂತ ಇಟ್ಕೊಳ್ಳಿ, ಮತ್ತು ಇಲ್ಲಿ ಫ್ಯಾಕ್ಟ್ರೀಸ್ ಇತ್ತಂತ ಇಟ್ಕೊಳ್ಳಿ, ಇಲ್ಲಿ ಇನ್ನೇನಿತ್ತು ಇಲ್ಲೇನಿತ್ತು. ಇವಾಗ ಏನಾಗ್ತಿದೆ, ನೀವು ಈ ಪರ್ಟಿಕ್ಯುಲರ್ ರಸ್ತೆನ ಇನ್ವೆಸ್ಟ್ ಮಾಡಾದ ಕೂಡಲೇ ಈ ರಸ್ತೆ ಬಳಸ್ತಿರುವಂಥ ಜಾಗ ಏನಿದೆ ಅದು ಬೇರೆ ಯಾವ ಕೆಲಸಕ್ಕೂ ಬಳಸೋಕ್ಕಾಗಲ್ಲ. ಮತ್ತು ಒಂದ್ಸಲ ರಸ್ತೆ ಮಾಡಿದ್ರೆ ಫಿನಿಶ್. ಸೊ ಇವಾಗ ಏನಾಗುತ್ತೆ, ಯಾವ ಜಾಗದಲ್ಲಿ ನಿಮ್ಮ ರಸ್ತೆ ಇತ್ತೋ ಆ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಇರ್ಬೋದಿತ್ತು, ಏನೇ ಇರ್ಬೋದಿತ್ತಲ್ವಾ. ಸೊ ಆ ಪರ್ಟಿಕ್ಯುಲರ್ ಲಾಸ್ ಏನಾಗ್ತಿದೆ ಅದನ್ನು ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈ ರಸ್ತೆಯಿಂದ 1 ವರ್ಷಕ್ಕೆ ನಮಗೆ 200 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿದೆ ಅಂತ ಇಟ್ಕೊಳ್ಳಿ. 200 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿದೆ. ಟ್ಯಾಕ್ಸ್ ಅಂದರೆ ರೋಡ್ ಟ್ಯಾಕ್ಸ್ ಆಗಿರ್ಬೋದು, ರೋಡ್ ಟ್ಯಾಕ್ಸ್ ಬೇಡ, ಇದು ಟೋಲ್ ಕನೆಕ್ಟ್ ಆಗ್ತಿದೆ 200 ಕೋಟಿ ಅಂತ ಇಟ್ಕೊಳ್ಳಿ. ಅದೇ ಈ ರಸ್ತೆನ ಬಳಸಿರುವಂಥ ಜಾಗ ಏನೈತೆ ಭಾರತದಲ್ಲಿ, ಇಲ್ಲಿ ಒಂದು ಫಾರ್ಮರ್ಸ್ ಲ್ಯಾಂಡ್ ಇರ್ಬೋದಿತ್ತು, ಹಾಸ್ಪಿಟಲ್ ಇರ್ಬೋದಿತ್ತು, ಏನೋ ಬಿಸ್ನೆಸ್ ನಡೆಸ್ಬೋದಿತ್ತು ಇಷ್ಟು ಜಾಗದಲ್ಲಿ. ಅದರಲ್ಲಿ ನಮಗೆ ಒಂದು 300 ಕೋಟಿ ಬರ್ತಿತ್ತು ಅಂತ ಇಟ್ಕೊಳ್ಳಿ, 300 crores ಬರ್ತಾ ಇತ್ತು. ಈ ರಸ್ತೆ ಬದಲು ಇರುವಂಥ ಜಾಗದಲ್ಲಿ ಇರುವಂಥ ವಸ್ತುಗಳನ್ನ ಇರಕ್ಕೆ ಬಿಟ್ಟಿದ್ದರೆ 300 ಕೋಟಿ ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗ್ತಿದೆ, ನಮಗೆ -100 crore ಡಿಫ್ರೆನ್ಸ್ ಏನು ಬರ್ತಿದೆ, ದಿಸ್ ಈಸ್ ದ ಅಪಾರ್ಚುನಿಟಿ ಕಾಸ್ಟ್. ಯಾವಾಗ ರಸ್ತೆ ಹಾಕ್ಬೇಕಂತ ನಾವು ಫಿಕ್ಸ್ ಆದ್ವೋ, ಅಲ್ಲಿದ್ದಂಥ ಫ್ಯಾಕ್ಟ್ರಿಗಳನ್ನ ಹೊಡೆದಾಕಿದ್ವಿ, ಅಲ್ಲಿದ್ದಂಥ ನೀರಾವರಿ ಜಮೀನನ್ನ ಕಿತ್ಕೊಂಡ್ವಿ, ಈ ಥರ ತುಂಬ ಮಾಡ್ತಾ ಹೋಗ್ತೇವಲ್ವಾ, ದಿಸ್ ಈಸ್ ಅಪಾರ್ಚುನಿಟಿ ಕಾಸ್ಟ್. ಇವಾಗ ಅರ್ಥ ಮಾಡ್ಕೊಳ್ಳಿ, ರಸ್ತೆ ಬೇಕು, ರಸ್ತೆ ಇಲ್ಲದೆ ನಮಗೇನೂ ಮಾಡೋಕ್ಕಾಗಲ್ಲ. ಹಾಗಂತ ರಸ್ತೆ ಓಡಿಸ್ಬೇಕಾದ್ರೆ ಯಾವ್ಯಾವುದೋ ಜಮೀನಲ್ಲಿ ತೊಗೊಂಡೋಗೋದು ಈಸಿ ಆಗುತ್ತೆ ಅಂತ ಸ್ಟ್ರೈಟ್ ಲೈನ್ ನೋಡ್ಕೊಂಡು ಹೋದರೆ ನಮ್ಗೆ ಈ ಥರ ನಷ್ಟ ಆಗುತ್ತೆ. ಇದನ್ನೇ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಗೈಸ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಮೂರು ಇಲ್ಲಿರುತ್ತೆ, ಇನ್ನೊಂದೂರು ಇಲ್ಲಿರುತ್ತೆ. ಓಕೆ, ಇದು ಎ ಅನ್ನೋ ಒಂದು ಊರು, ಇಲ್ಲಿ ಬಿ ಅನ್ನೋ ಒಂದು ಊರು. ನೀವೇನು ಅಂದ್ಕೊಳ್ತೀರಾ, ಗೌರ್ನಮೆಂಟ್ ಹೋಗಿ ನೆಟ್ಟಗಾಗಿರೋ ಈ ಥರ ಒಂದು ರಸ್ತೆ ಹಾಕ್ಬೋದಲ್ವಾ? ಯಾವತ್ತರ ಅಂದ್ಕೊಂಡಿದ್ದೀರಾ, ಯಾಕೆ ಬಸ್ ತಿರುಗ್ತಾ ಇರುತ್ತೆ ಲೆಫ್ಟ್ ರೈಟ್ ಯಾಕೆ ತಿರುಗಬೇಕು? ಒಂದು ಸ್ಟ್ರೈಟ್ ಆಗಿರುವಂಥ ಗೆರೆ ಎಳಿಬೋದಲ್ವಾ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಬಸ್ ನೆಟ್ಟಿಗೆ ಬರುತ್ತೆ, ಸ್ಟೇರಿಂಗ್ ಅವಶ್ಯಕತೆನೇ ಇಲ್ಲ. ಯಾಕೆ ಈ ಥರ ಗೌರ್ನಮೆಂಟ್ ಮಾಡಲ್ಲ ಅನ್ನೋದಾದರೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇಲ್ಲಿ ತುಂಬ ನೀರಾವರಿ ಜಮೀನು ಇರ್ಬೋದು, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಹಾಸ್ಪಿಟ್ಲ್ ಇರ್ಬೋದು, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಏನೋ ಇನ್ನೊಂದು ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು. ಸೊ ಇವಾಗ ಏನಾಗುತ್ತೆ, ಗೌರ್ನಮೆಂಟ್ ಯಾವ ಥರ ಪ್ಲ್ಯಾನ್ ಮಾಡುತ್ತೆ ಅಂದರೆ, ರಸ್ತೆ ಕೂಡ ಸೃಷ್ಟಿ ಆಗಬೇಕು, ಅದೇ ಥರ ಜಾಸ್ತಿ ನಷ್ಟ ಆಗಬಾರ್ದಂತ ಏನು ಮಾಡುತ್ತೆ, ಗೌರ್ನಮೆಂಟ್ ರಸ್ತೆನ ಬೆಂಡ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಎಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಜಮೀನನ್ನ ಕಮ್ಮಿ ಬಳಸ್ಕೊಂಡು ಅಥವಾ ಜಮೀನಲ್ಲಿ ಅತಿ ಕಮ್ಮಿ ನಷ್ಟ ಮಾಡಿಕೊಂಡು ಅತ್ಯುತ್ತಮವಾದಂಥ ಫೀಚರ್ಸ್ನ ಗೌರ್ನಮೆಂಟ್ ಏನು ಕೊಡೋಕ್ಕೆ ಪ್ಲ್ಯಾನ್ ಮಾಡುತ್ತೆ ಅಲ್ವಾ, ಅದನ್ನು ನಾವು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಆ್ಯಂಡ್ ನೀವು ಇನ್ನೊಂದು ಕೂಡ ನೋಡಿರ್ಬೋದು, ಇವಾಗ ಫ್ಲೈಓವರ್ಸ್ ಜಾಸ್ತಿ ಆಗಿದೆ, ಎಲ್ಲ ಗಾಡಿಗಳೇನಿದೆ ಫ್ಲೈಓವರ್ ಮೇಲೆ ಹೋಗುತ್ತೆ, ಕೆಳಗಡೆ ಏನೂ ಇರಲ್ಲ, ಮೇಲ್ಗಡೆ ಫ್ಲೈಓವರ್ಸ್ ಹೋಗುತ್ತೆ. ಅದು ಯಾಕೆ ಮಾಡ್ತಿದ್ದಾರೆ, ಕೆಳಗಡೆ ಇರುವಂಥ ಜಮೀನನ್ನ ಆದಷ್ಟು ಉಳಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಈಗ ಏನಾಗ್ತಿದೆ, ಎಲ್ಲ ವಾಹನಗಳು ಆಕಾಶದ ಮೇಲೆ ಫ್ಲೈಓವರ್ಸ್ ಮೇಲೆ ಹೋಗಬೇಕಾದ್ರೆ ಕೆಳಗಡೆ ಜನ ಆರಾಮ್ಸೆ ಬದುಕ್ತಿರ್ತಾರೆ.
ದಿಸ್ ಇಸ್ ಕಾಲ್ಡ್ ಎಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು ನಿಮಗೆ ಕಲಿಸ್ಕೊಡೋದು ಯಾವುದು? ಎಕಾನಾಮಿಕ್ಸ್. ಆ್ಯಂಡ್ ಅದರಲ್ಲಿ ಬರುವಂಥ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಅಪಾರ್ಚುನಿಟಿ ಕಾಸ್ಟ್. ನೀವು ಎಕನಾಮಿಕ್ಸಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರು ಕೂಡ ಅತಿ ಕಮ್ಮಿ ನಷ್ಟ ಆಗಬೇಕು, ಅತಿ ಜಾಸ್ತಿ ಲಾಭ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಮಾಡೋದು. ಇದು ಡೇ ಟು ಡೇ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡಿರ್ತೇವೆ, ಇಲ್ಲ ವರ್ಕೌಟ್ ಆಗಲ್ಲ. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಓಕೆ, ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವಾಗ ಎಕನಾಮಿಕ್ಸ್ನ ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ. 2 ಇಂಪಾರ್ಟೆಂಟ್ ಫೀಚರ್ಸ್. ಫಸ್ಟ್ ಒನ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್. ಮೊದಲನೇದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ, ಎರಡನೇದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್. ಸೊ ಇವಾಗ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಒಂದು ನಿಮಿಷ. ಓಕೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಮೈಕ್ರೋ ಎಕನಾಮಿಕ್ಸ್ ಅಂತ ಏನು ಕೇಳಿದ್ರೆ, ಮ್ಯಾಕ್ರೋ ಅಂದರೆ ದೊಡ್ಡ ಮಟ್ಟದಲ್ಲಿ ನೋಡುವಂಥದ್ದು. ಇಟ್ಸ್ ಅ ಲಾರ್ಜ್ ವ್ಯೂ, ಅತಿ ದೊಡ್ಡ ಮಟ್ಟದಲ್ಲಿ ನೋಡುವಂಥದ್ದು. ಇಲ್ಲಿ ಸ್ಮಾಲ್ ವ್ಯೂ, ಚಿಕ್ಕ ಮಟ್ಟದಲ್ಲಿ ನೋಡುವಂಥದ್ದು. ಏನಿದ್ರ ಅರ್ಥ ಅಂತ ನೀವು ಕೇಳೋದಾದರೆ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲೊಂದು ಬಟ್ಟೆ ಅಂಗಡಿ ಇದೆ, ಇಲ್ಲೊಂದು ಬಟ್ಟೆ ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಇಟ್ಸ್ ಅ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ಏನಾಗ್ತಿದೆ, ಬಟ್ಟೆ ಉತ್ಪನ್ನ ಆಗ್ತಿದೆ. ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ, ಎಲ್ಲಿ ಹುಬ್ಳಿಯಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ನಮ್ಮೂರಲ್ಲಿ ಅಂದರೆ ನಾವಿರುವಂಥ ಊರಲ್ಲಿ ಹುಬ್ಳಿಯಲ್ಲಿ ಏನಾಗ್ತಿದೆ, ಈಗ ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ. ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಲ್ಲಿ 1 ವರ್ಷಕ್ಕೆ ಎಷ್ಟು ಬಟ್ಟೆ ಉತ್ಪನ್ನ ಆಯಿತು? 1 ವರ್ಷಕ್ಕೆ, ಇನ್ 1 ಇಯರ್ ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಲ್ಲಿ ಲೆಟ್ಸೆ 2,000 ಬಟ್ಟೆ ಉತ್ಪನ್ನ ಆಯಿತು. ಒಂದೊಂದು ಬಟ್ಟೆಯ ಬೆಲೆ 10 ರೂಪಾಯಿ ಆಗಿತ್ತು. ಸೊ 20,000 ರೂಪಾಯಿ ಇವರು ಇದು ಮೈಕ್ರೋ, ಫ್ರೆಂಡ್ಸ್, ಇಲ್ಲಿ ಮೈಕ್ರೋ ಅಂತ ಹಾಕ್ಕೊಳ್ಳಿ, ಇಲ್ಲಿ ಮ್ಯಾಕ್ರೋ ಅಂತ ಹಾಕ್ಕೊಳ್ಳಿ ಅಂತ ಚೇಂಜ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ, ಇದು ಸ್ಮಾಲ್ ಸ್ಕೇಲ್, ಉಲ್ಟಾಯಿತು, ಇದು ಸ್ಮಾಲ್ ಸ್ಕೇಲ್. ಒಂದು ನಿಮಿಷ, ಫಸ್ಟ್ ಮೈಕ್ರೋ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಇಲ್ಲಿ ಬರೆದು ಬಿಡ್ತೇನೆ. ಮೈಕ್ರೋ ಆಯಿತಾ? ಹುಬ್ಳಿಯಲ್ಲಿ ಒಂದು ಚಿಕ್ಕ ಬಟ್ಟೆ ಫ್ಯಾಕ್ಟ್ರಿ ಇದೆ. ಪ್ರತಿ ವರ್ಷಕ್ಕೆ ಅವರು 2,000 ಬಟ್ಟೆನ ಉತ್ಪನ್ನ ಮಾಡ್ತಾ ಇದ್ದಾರೆ. ಒಂದು ಬಟ್ಟೆಯ ಬೆಲೆ 10 ರೂಪಾಯಿ. ಸೊ ಅವರು 1 ವರ್ಷಕ್ಕೆ ಒಟ್ಟು ಮಾಡಿದಷ್ಟು 20,000 ರೂಪಾಯಿ ಅಂತ ಒಂದು ಸಿಂಗಲ್ ಫ್ಯಾಕ್ಟ್ರಿ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಹುಬ್ಳಿಯಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಲ್ಲಿ 1 ವರ್ಷಕ್ಕೆ 20,000 ರೂಪಾಯಿ ಇದಾಗ್ತಿದೆ, ಖರ್ಚಾಗ್ತಾ ಇದೆ. ಆ 20,000 ರೂಪಾಯಲ್ಲಿ ಮತ್ತೆ ಲೇಬರ್ಸ್ ವೇಜ್ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಪ್ರಾಫಿಟ್ ಲಾಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಆನ್ ಒನ್ ಸೈಡ್. ಒಂದು ನಿಮಿಷ ಫ್ರೆಂಡ್ಸ್, ನನಗೂ ಯಾರೋ ಮೆಸೇಜ್ ಮಾಡ್ತಾರಾ? ನನಗೂ ಮೆಸೇಜ್ ಮಾಡ್ತಾರಾ? ಹಾಂ, ಓಕೆ. ಇವು 2,000 ಖರ್ಚಾಯಿತು, 20,000 ಆಗಿದೆ. ಅದೇ ನೀವು ಮ್ಯಾಕ್ರೋ ಸ್ಕೇಲಲ್ಲಿ ನೋಡಿ, ಭಾರತದಲ್ಲಿ ಎಂಟೈರ್ ನಮ್ಮ ಭಾರತದಲ್ಲಿ ಎಷ್ಟು ಫ್ಯಾಕ್ಟ್ರಿ ಇದೆ? ಲೆಟ್ಸ್ ಸೇ ಭಾರತದಲ್ಲಿ 1 ಲಕ್ಷ ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಈ 1 ಲಕ್ಷ ಫ್ಯಾಕ್ಟ್ರಿಯಲ್ಲಿ ಪ್ರತಿ ವರ್ಷ 10 ಬಟ್ಟೆ ಉತ್ಪನ್ನ ಆಗುತ್ತೆ. ಪ್ರತಿ ಬಟ್ಟೆಯ ಬೆಲೆ 10 ರೂಪಾಯಿ ಅಂತ ಇಟ್ಕೊಂಡ್ರೆ ಇವಾಗ ನೋಡಿ 100,000,000,000 ಇದು ಒಟ್ಟು ಭಾರತದಲ್ಲಿ 1 ವರ್ಷದಲ್ಲಿ ಬಟ್ಟೆಯಿಂದ ಉತ್ಪನ್ನ ಆಗಿ ಬರುವಂಥ ಮೊತ್ತ. ಸೊ ಇವಾಗ ಏನಾಗ್ತಿದೆ, ನೀವು ಲಾರ್ಜ್ ಸ್ಕೇಲ್ ವ್ಯೂವಲ್ಲಿ ನೋಡ್ತಾ ಇದ್ದೀರಾ. ವೆನ್ ಯು ಆರ್ ಲರ್ನಿಂಗ್ ಇನ್ ಅ ವೆರಿ ಲಾರ್ಜ್ ಸ್ಕೇಲ್, ಒಂದು ದೇಶನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು, ಒಂದು ಖಂಡನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು, ಒಂದು ಸ್ಟೇಟ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು, ಒಂದು ಕಂಪ್ಲೀಟ್ ಎನ್ವಿರಾನ್ಮೆಂಟ್ನ ರೆಫರೆನ್ಸ್ ಆಗಿ ಯಾವಾಗ ತೊಗೊಳ್ತೀರಾ ಆವಾಗ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಮ್ಯಾಕ್ರೋ ಅಂದರೆ ಲಾರ್ಜ್ ಸ್ಕೇಲ್. ಫಾರ್ ಎಕ್ಸಾಂಪಲ್ GDP, GNP, NDP, NNP ಎಲ್ಲ ಏನು ಬರುತ್ತೆ, ಇಡೀ ಭಾರತದ ಎಕಾನಮಿ ನೀವು ಯಾವಾಗ ಕಲಿತೀರಾ, ನೀವು ಲರ್ನಿಂಗ್ ದ ಎಕಾನಮಿ ಆಫ್ ಎಂಟೈರ್ ಇಂಡಿಯನ್ ಎಕಾನಮಿ ಅಂತ ಏನು ನೀವು ಓದ್ತಾ ಇದ್ದೀರಲ್ವಾ, ದಟ್ ಈಸ್ ಮ್ಯಾಕ್ರೋ ಎಕಾನಮಿ. ಅದೇ ನೀವು ಹುಬ್ಳಿ ಎಕಾನಮಿ ಅಂತ ಕಲ್ತಿದ್ದಿದ್ರೆ, ಈಗ ಭಾರತ ನೋಡಿ, ಇಂಡಿಯಾ ಒಳಗೆ ಸ್ಟೇಟ್ಸ್ ಇದೆ, ಸ್ಟೇಟ್ಸಲ್ಲಿ ಕರ್ನಾಟಕ ಇದೆ, ಕರ್ನಾಟಕದೊಳಗೆ ಹುಬ್ಳಿ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಇದೆ, ಆ ಡಿಸ್ಟ್ರಿಕ್ಟ್ ಒಳಗೆ ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ. ನಾವು ಈ ಫ್ಯಾಕ್ಟ್ರಿ ಬಗ್ಗೆ ಕಲಿತಾ ಇದ್ದೀವಿ ಅಂತ ಹೇಳೋದಾದ್ರೆ ಇದು ಮೈಕ್ರೋಸ್ಕೋಪಿಕ್, ಚಿಕ್ಕದಿದು, ಅದಕ್ಕೆ ಇದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಸೊ ವೆನ್ ಐ ಟಾಕ್ ಅಬೌಟ್ ಮ್ಯಾಕ್ರೋ ಎಕನಾಮಿಕ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಅ ಹ್ಯೂಜ್ ಕ್ವಾಂಟಿಟಿ, ಅ ವೆರಿ ಹ್ಯೂಜ್ ಕ್ವಾಂಟಿಟಿ, ಭಾರತದ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದೇ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಒಂದು ಇಂಡಿವಿಜುವಲ್ ಯೂನಿಟ್, ಒಂದು ಸಿಂಪಲ್ ಆಗಿರುವಂಥ ಯೂನಿಟ್ ಬಗ್ಗೆ ಕಲಿತಾ ಇದ್ದಾನೆ. ದೀಸ್ ಆರ್ ದ 2 ಥಿಂಗ್ಸ್. ಆ್ಯಂಡ್ UPSC ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ಫೋಕಸ್ ಮಾಡಬೇಕು, ಮೈಕ್ರೋ ಎಕನಾಮಿಕ್ಸ್ ಮೇಲೆ ಅಲ್ಲ. ಬಿಕಾಸ್ ನಾವಿಲ್ಲಿ ಯಾವುದೇ ರೀತಿ ಒಂದು ಟೆಕ್ನಿಕಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇಲ್ಲ. ಸೊ ನಿಮ್ಗೊಂದು ಹೋಲಿಸ್ಟಿಕ್ ವ್ಯೂ ಇದ್ದರೆ, ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಹೋಲಿಸ್ಟಿಕ್ ವ್ಯೂ, ಇದು ವರ್ಕೌಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಇಷ್ಟ ಅರ್ಥ ಆಗಿದ್ದರೆ ಈ ವಿಡಿಯೋನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ, ಬಿಕಾಸ್ ತುಂಬ ಉದ್ದಾದರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮನಿ ಶಾರ್ಟೇಜ್. ಸೊ ರೀಚಾರ್ಜ್ ಮಾಡಿ ಹಾಕ್ಸೋ ಅಷ್ಟರಲ್ಲಿ ನಮ್ಮಪ್ಪ ಬಡವಾಗಿಬಿಡ್ತಾರೆ. ಸೊ ಒಂದು ಕೆಲಸ ಮಾಡೋಣ, ಈ ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೇನೆ ಪಾರ್ಟ್ 1 ಆಗಿ. ಇದಾದಮೇಲೆ ನೆಕ್ಸ್ಟ್ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಕ್ಯಾಪಿಟಲಿಸಮ್ ಅಂದರೆ ಏನು, ಸೋಷಲಿಸಮ್ ಅಂದರೆ ಏನು, ಕಮ್ಯುನಿಸಮ್ ಅಂದರೆ ಏನಂತ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಜೈ.